ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ನಾಗರಾಜ್ ಬ್ಲಾಗ್ಸ್. ಎಲ್ಲ ಹೇಗಿದ್ರಾ? ನೀವೆಲ್ಲರೂ ಚೆನ್ನಾಗಿದ್ರಾ ಅಂತ ನಾನು ಭಾವಿಸ್ತೀನಿ. ಸೊ ಹಬ್ಬದ ವಿಡಿಯೋ ತುಂಬ ಲೇಟಾಗಿ ಹಾಕ್ತಾ ಇದ್ದೀನಿ. ಲೇಟಾಗಿ ಹಾಕೋದಕ್ಕೂ ಒಂದು ರೀಸನ್ ಇತ್ತು. ನನಗೆ ತುಂಬ ಸ್ಟ್ರೆಸ್ ಆಗಿಬಿಟ್ಟು ಹುಷಾರಿರಲಿಲ್ಲ. ಸೊ ಹಾಗಾಗಿ ನನಗೆ ವಿಡಿಯೋನ ಎಡಿಟಿಂಗ್ ಮಾಡೋಕ್ಕೂ ಟೈಮ್ ಸಿಕ್ಕಿರಲಿಲ್ಲ. ಅದಕ್ಕೋಸ್ಕರ ನಾನು ಲೇಟಾಗಿ ಹಾಕ್ತಾ ಇದ್ದೀನಿ. ಕಾರಣ ಇಷ್ಟೇನೆ, ಊರಿಗೆ ಹೋಗಿದ್ದೆ, ಅಲ್ಲಿಂದ ಬಂದೆ, ಮತ್ತೆ ಮನೆ ಕ್ಲೀನಿಂಗ್ ಅಂತ ಇಟ್ಕೊಂಡೆ. ಯಾಕೆ ಅಂದರೆ ಊರಿಗೆ ಹೋಗಿ ಬಂದಾಗೆಲ್ಲ ಆಲ್ಮೋಸ್ಟ್ ಮನೆ ಎಷ್ಟೇ ಕ್ಲೀನ್ ಮಾಡಿಟ್ಟಿದ್ರು ಬಂದು ಒಂದ್ಸಲ ಕ್ಲೀನ್ ಮಾಡೋದು ನಮ್ಮ ಹಾಬಿ ಆಗಿರುತ್ತೆ. ಮತ್ತೆ ಊರಿಂದ ಬಂದಿದ್ದಂಥ ಬಟ್ಟೆಗಳು ಎಲ್ಲ ಇರ್ತಾವಲ್ಲ, ಅದನ್ನೆಲ್ಲ ವಾಶ್ ಮಾಡಿ ಹಾಕಿ ಎಲ್ಲ ಕ್ಲೀನ್ ಮಾಡೋದಿರುತ್ತಲ್ಲ, ಅದರಲ್ಲೂ ಮಗು ಇಟ್ಕೊಂಡಾಗಂತೂ ತುಂಬ ಕಷ್ಟ ಆಗುತ್ತೆ. ಅಪ್ಪು ಎಲ್ಲ ಫುಲ್ಲು ಡಬಲ್ ಕೆಲಸ ಕೊಡ್ತಿರ್ತಾನೆ. ನಂಗೆ ಡಬಲ್ ಅನ್ನೋದಕ್ಕಿಂತ ಒಂದು ಸ್ವಲ್ಪ ತ್ರಿಬಲ್ ಅಂತ ಹೇಳ್ಬೋದು. 1 to 3 ಅದು ಆ್ಯಕ್ಚುಲಿ. ಅಷ್ಟು ಕೆಲಸ ಕೊಡ್ತಾನೆ. ನಾನು ಒಂದು ಸೈಡಿಂದ ಕ್ಲೀನ್ ಮಾಡ್ಕೊಂಬಂದ್ರೆ ಇನ್ನೊಂದು ಸೈಡಿಂದ ಮಾಡ್ಕೊಂಬರ್ತಾನೆ. ಸೊ ಎಲ್ಲಾನು ನಾನೇ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ತುಂಬ ಕಷ್ಟ ಆಗುತ್ತೆ. ಸೊ ಹೀಗೇನೆ ಒಂದು ಇಂಡಿಪೆಂಡೆಂಟ್ ಆಗಿ ನಾವು ಏನಾರ ಮಾಡ್ತಿದ್ದಾಗ ಇದೇ ರೀತಿ ಕೆಲಸಗಳು. ಹಬ್ಬದ ತಯಾರಿ ಬೇರೆ ನಡಿಬೇಕು. ನನಗೆ ಏನಂತಂದರೆ ಊರಿಂದ ಬಂದಾಗಿಂದ ಒಂದು ಸ್ವಲ್ಪ ಟಯರ್ಡ್ ಆಗಿದ್ದೆ. ಯಾಕೆಂದರೆ ನನಗೂ 2 ನೈಟ್ ನಿದ್ದೆ ಇರಲಿಲ್ಲ. ಸೊ 2 ನೈಟ್ ನಿದ್ದೆ ಇಲ್ಲದಕ್ಕೂ ಅದಕ್ಕೂ ಒಂಥರ ಹೆಲ್ತು ತುಂಬ ಹಿಂಸೆ ಆಗೋಗ್ಬಿಟ್ಟಿತ್ತು. ಸೊ ಆ ನಡುವೆಯಲ್ಲಿ ಈ ತಿಂಡಿಗಳನ್ನೆಲ್ಲ ಮಾಡ್ಕೋಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಆ ಟಯರ್ಡ್ಗೆ ನನಗೆ ಸಾಕಾಗೋಗ್ಬಿಟ್ಟಿದ್ದು. ಅಷ್ಟು ಫೇಸ್ ಕೂಡ ಕೇರ್ ಮಾಡಲಿಲ್ಲ. ಜಸ್ಟ್ ಫ್ರೆಶ್ ಅಪ್ ಆಗೋದು, ಬೇಗ ಬಂದು ಅಡುಗೆ ತಿಂಡಿಗಳನ್ನ ರೆಡಿ ಮಾಡ್ಕೊಳ್ಳೋದು. ನಾನು ಬುಧವಾರದಿಂದ ಅಡುಗೆ ತಿಂಡಿಗಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಬುಧವಾರ ಮಾಡಿಕೊಂಡೆ. ಇನ್ನು ಕರ್ಜಿಕಾಯಿ ಮತ್ತು ರವೆ ಉಂಡೆನ ಗುರುವಾರ ಮಾಡ್ಕೊತಾ ಇದ್ದೀನಿ. ಯೋಚನೆ ಮಾಡಿ, ಇವೆರಡು ಮಾಡಿಕೊಂಡು ಲಕ್ಷ್ಮಿನ ಯಾವಾಗ ನಾನು ರೆಡಿ ಮಾಡಲಿ, ಮನೆಯನ್ನೆಲ್ಲ ಮತ್ತೆ ಇನ್ನೊಂದ್ಸತಿ ಯಾವಾಗ ಸ್ವಚ್ಛ ಮಾಡಲಿ, ಅದೇ ಒಂದು ತುಂಬ ಟೆನ್ಷನ್ ಆಗೋಗ್ಬಿಟ್ಟಿತ್ತು. ಇನ್ನೊಂದೇನೆಂದರೆ ಹಬ್ಬ ಹತ್ರ ಇದ್ದಾಗ ತುಂಬ ಟೆನ್ಷನ್ ಆಗಿಬಿಡುತ್ತೆ. ಅದು ಕಾಮನ್ ಇದು. ಯಾಕೆಂದರೆ ಏನೇನು ಮಾಡೋದು, ಯಾವಾಗ ಏನು ಮಾಡೋದು ಅನ್ನೋ ಥರ. ಇನ್ನೊಂದು ರೆಸ್ಟ್ ಕೂಡ ಸಿಕ್ಕಿಲ್ಲ. ನೈಟು ನಿದ್ದೆಗೆಡಬೇಕು, ಪ್ರತಿಯೊಂದು ಜೋಡಿಸ್ಕೋಬೇಕು, ಎಲ್ಲ ಮಾಡಬೇಕು ಅಂತಂದರೆ ನೈಟ್ ನಿದ್ದೆಗೆ ಇಡಬೇಕಾಗತ್ತೆ. ಹೋಗ್ಲಿ ಒಂದು 2 ಅವರ್ ಮಲ್ಕೊಳ್ಳೋಣ ಅಂದರೆ ಆ 2 ಅವರ್ ಮಲ್ಕೊಂಡ್ರೆ ಆಮೇಲೆ ಕೆಲಸ ಲೇಟ್ ಆಗುತ್ತೆ ಅನ್ನೋದೊಂದು ಮೈಂಡ್ ಸೆಟ್ಟು. ನಿದ್ದೆ ಹತ್ತಿದ್ರೆ ಹೆದಳಕ್ಕೂ ಮನ್ಸು ಬರಲ್ಲ ಅನ್ನೋದು ಹಂಗಾಗುತ್ತೆ. ನನಗೆ ಆ ಟೆನ್ಷನ್ಗೆ ಆಗ್ತಾನೆ ಇಲ್ಲ. ಹಸ್ಬೆಂಡ್ ಹೇಳಿದ್ರು, ತಿಂಡಿಗಳನ್ನೆಲ್ಲ ಬೇಕಾದರೆ ತೊಗೊಂಬಂದ್ಬಿಡೋಣ, ಸೊ ಹೋಳಿಗೆ ಮನೆ ಅಂತ ಇರುತ್ತಲ್ಲ ಅಲ್ಲಿ ತೊಗೊಂಬರೋಣ ಅಂತ ಹೇಳಿದ್ರು. ನಾನು ಬೇಡ, ಏನೇ ತಿಂಡಿ ಆದರೂ ನಾನೇ ಮಾಡಬೇಕು, ಪರವಾಗಿಲ್ಲ ಎಷ್ಟೇ ಕಷ್ಟ ಆದರೂ ನಾನೇ ಮಾಡ್ತೀನಿ ಅಂತ ಹೇಳಿ ಸ್ವಲ್ಪ ಮಾಡ್ತೀನಿ. ಜಾಸ್ತಿ ಮಾಡೋದಕ್ಕೆ ಹೋಗಲ್ಲ. ಪೂಜೆಗೆ ಸ್ವಲ್ಪ ಇಡೋ ಥರ ಮತ್ತು ಮನೆಗೆ ಸ್ವಲ್ಪ ಎಕ್ಸ್ಟ್ರಾ ಸೈಡಿಗೆ ಇಟ್ಕೊಳೋಕ್ಕೆ ಮಾಡ್ಕೊತೀನಿ. ಫ್ರೀ ಟೈಮಲ್ಲಿ ಬೇಕಾದ್ರೆ ತಿಂಡಿ ಮಾಡ್ಕೊಂಡ್ರಾಯ್ತು ಅಂತ ಹೇಳಿದೆ. ನೋಡು, ಸುಮ್ಮನೆ ಆಗಲ್ಲ ನಿನ್ನ ಕೈಲಿ ಅಂತ ಪಾಪ ಅವ್ರು ಹೇಳಿದ್ರು. ನಾನಿಲ್ಲ, ಪೂಜೆಗೆ ನಾವಾಗೇ ಮಾಡಿದ್ರೆ ಅದು ಒಂಥರ ಖುಷಿ. ಇಲ್ಲ ಅಂತಂದರೆ ಇಲ್ಲಿಂದನೂ ತೊಗೊಂಬಂದು ಆ ಎಂಜಲ್ ಮಾಡಿದ್ದು ಅಂದರೆ ಅವ್ರು ಟೇಸ್ಟ್ ಅಂತ ನೋಡ್ತಾರಲ್ಲ, ಸೊ ಅದು ಎಂಜಲ್ ಆಗೇ ಆಗುತ್ತೆ. ಬಟ್ ನಾವು ಮಾಡೋದ್ರೆ ಅಷ್ಟು ಎಂಜಲ್ ಆಗಲ್ಲ. ದೇವ್ರಿಗೆ ಅಂತ ನಾವು ಸಪ್ರೇಟಾಗಿ ಹೇಗಿದ್ರು ಮಾಡೇ ಮಾಡ್ತೀವಿ ಅಂತಂದು. ಸರಿ, ಏನಾದರೂ ಮಾಡ್ಕೊ ತರಬೇಕಂದ್ರೆ ತಂದು ಕೊಡ್ತೀನಿ ನೋಡು ಅಂದರು. ಸೊ ನಾನು ಬೇಡ ಅಂತಂದೆ. ನನಗೊಂಥರ ಹ್ಯಾಪಿನಿ ಈ ಥರ ಎಲ್ಲ ಮಾಡಬೇಕು ಅಂತಂದರೆ. ರಿಸ್ಕ್ ತೊಗೊಂಡು ಮಾಡೋದಂದ್ರೆ ನಂಗೆ ತುಂಬಾ ಖುಷಿ. ಯಾಕೆ ಗೊತ್ತಾ, ನಾನು ಎಷ್ಟು ಕಷ್ಟಪಟ್ಟು ಮಾಡ್ತೀನೋ ಅಷ್ಟು ಚೆನ್ನಾಗಿ ರುಚಿ ಕೊಡುತ್ತಲ್ಲ, ಅದೇ ಒಂದು ನನಗೆ ತುಂಬ ಖುಷಿ. ಬಟ್ ನಾನು ಮಾಡಿದ್ದು ಅಂತ ಅಂದ್ಬಿಟ್ಟು ನನ್ನ ಮಗಳು ಆಯಿತು ಎಲ್ಲ ನನ್ನ ಹಸ್ಬೆಂಡು ಖುಷಿಪಟ್ಟು ತಿಂತಾರ, ಚೆನ್ನಾಗಿದೆ ಅಂತ ಆ ಒಂದು ಹೇಳ್ತಾರಲ್ಲ ಮಾತು, ಅದಕ್ಕಿಂತ ಖುಷಿ ನನಗೆ ಬೇರೆ ಯಾವುದಿಲ್ಲ. ಪಾಪ ನನ್ನ ಹಸ್ಬೆಂಡು ನೀನು ಒಬ್ಬಳೇ ಮಾಡ್ಕೊತೀಯ ಅಂದ್ಬಿಟ್ಟು ಹೂವನ್ನೆಲ್ಲ ಪೋಣಿಸ್ಕೊಡ್ತಾ ಇದ್ದಾರೆ. ಬಟ್ ಆ್ಯಕ್ಚುಲಿ ಕಟ್ಟಿರೋದೇ ತರ್ಬೋದಾಯಿತು. ನನಗೆ ಏನಂದರೆ ಪ್ರತಿ ಸಲ ಕಟ್ಟಿರೋದು ಅಂದರೆ ಪೋಣಿಸಿರೋದು ಮತ್ತು ಕಟ್ಟಿರೋದು ತೊಗೊಂಬರ್ತಾ ಇದ್ದೆ. ನನಗೆ ಈ ಸರಿ ಏನಾಯಿತು ಅಂದರೆ ನಾನೇ ಕಟ್ಟಬೇಕಂತ ತುಂಬ ಆಸೆ ಇತ್ತು. ನನಗೆ ಇನ್ನೊಂದೇನೋ ಟೈಮ್ ಇರುತ್ತೆ ಅಂತ ಅಂದ್ಕೊಂಡೆ. ಬಟ್ ನನಗೆ ಈ ಸರಿ ಟೈಮೇ ಸಿಕ್ಕಲಿಲ್ಲ. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ನಾನೊಂದು ಸ್ವಲ್ಪ ಹಾರ ಏರಿಸ್ಕೊಡ್ತೀನಿ ದೇವ್ರ ಮೇಲೆ ಹಾಕೋಕ್ಕೆ, ಇನ್ನು ಮಿಕ್ಕಿದ್ದು ನೋಡ್ಕೊ ಅಂತ ಅಂದರು. ಸರಿ ಅಂತ ಅಂದ್ಬಿಟ್ಟು ಹಸ್ಬೆಂಡು ಹಾರ ಪೋಣಿಸ್ತಾ ಇದ್ದಾರೆ. ನಾನು ಅಲ್ಲಿ ಅಮ್ಮಂಗೆ ಸೀರೆ ಎಲ್ಲ ರೆಡಿ ಮಾಡಬೇಕಲ್ಲ, ಅದೆಲ್ಲ ತೆಗ್ದು ಎತ್ತಿಟ್ಕೊತಿದ್ದೆ. ಸ್ವಲ್ಪ ಕೆಲಸ, ಅಡುಗೆ, ರಾತ್ರಿ ಊಟ ಮಾಡೋದಕ್ಕೆಲ್ಲ ಮಾಡ್ಕೋಬೇಕಲ್ಲ, ಮಾಡ್ಕೊತಿದ್ದೀನಿ. ನನ್ನ ಹಸ್ಬೆಂಡ್ ಈ ಕಡೆಗೆ ರೆಡಿ ಮಾಡ್ತಾ ಇದ್ದಾರೆ, ಡೆಕೋರೇಷನ್ಗೆಲ್ಲ ರೆಡಿ ಮಾಡಿಕೊಡ್ತಿದ್ದಾರೆ. ಪಾಪ ಅವ್ರು ಕೇಳೋರು ಇನ್ನೇನಾರ ಮಾಡಿಕೊಡ್ಬೇಕಾ, ಏನಾದರೂ ಮಾಡಿಕೊಡ್ಬೇಕಾ ಅಂತ. ಬಟ್ ಅವ್ರ ಕೈಲಿ ಮಾಡೋಷ್ಟು ನಾನು ಮಾಡಿಸ್ಬೋದು, ಇನ್ನೂ ಎಕ್ಸ್ಟ್ರಾ ಏನು ಮಾಡ್ಸೋಕ್ಕಾಗತ್ತೆ. ಯಾಕೆಂದರೆ ಒಂದು ಅಡುಗೆ ಮಾಡ್ತಿದ್ದೀವಿ ಅಂದರೆ ಅವ್ರ ಕೈಲಿ ಮಾಡ್ಸೋಕ್ಕೋದ್ರೆ, ನಾವೇ ಒಂದು ಹೇಳೋಕ್ಕೋದ್ರೆ ಇನ್ನೂ ಒಂದಾಗುತ್ತೆ. ಬಟ್ ಅವ್ರ ಕೈಲಿ ಯಾವುದಾಗುತ್ತೋ ಅದನ್ನಾದರೂ ಮಾಡಿಸಿದ್ರೆ ಖುಷಿ ಆಗುತ್ತಲ್ವ, ಅಟ್ಲೀಸ್ಟ್ ಅದಾದರೂ ಮಾಡಿಕೊಡ್ತಾರೆ ಅಂತಂದು. ಸೊ ಅವರಿಗೆ ಡೆಕೋರೇಟ್ ಐಟಮ್ಸ್ ಎಲ್ಲ ತೆಗೆದು ಕೊಟ್ಬಿಟ್ಟೆ. ಸೊ ಇದನ್ನೆಲ್ಲ ಡೆಕೋರೇಟ್ ಮಾಡಬೇಕು, ಅದೇನು ಮಾಡ್ತೀಯೋ ಮಾಡು ಅಂತ. ಕೆಲವೊಂದು ಐಡಿಯಾಗಳು ಈ ಥರ ಇದ್ದಾಗ ಇದನ್ನು ಈ ಥರ ಮಾಡ್ಬೋದಾಗಿತ್ತಲ್ವಾ, ಹಿಂಗೆ ಮಾಡು ಅಂತ ಹೇಳ್ತಿದ್ದೆ. ಯಾಕಂದರೆ 2 ಲೇಸ್ ಮಿಕ್ಕಿದೆ ಸಾಕು ಬಿಡು ಅಂತಿದ್ರು. ಇಲ್ಲ ಇದನ್ನು ಹಾಕು, ಈ ಥರ ಮಾಡು ಅಂತ ಹೇಳಿದೆ. ಸರಿ ಅಂತ ಹೇಳಿದ್ರು. ನಾನು ಹೇಳಿದ್ಕಿಂತ ಒಂದು ಸ್ವಲ್ಪ ಡಿಫ್ರೆಂಟಾಗೆ ಮಾಡಿದ್ರು. ಬಟ್ ಚೆನ್ನಾಗಿ ಕಾಣಿಸ್ತಿತ್ತು, ನನಗೂ ಸ್ವಲ್ಪ ಇಷ್ಟ ಆಯಿತು.
ಚೆನ್ನಾಗಿದೆ, ಸಿಂಪಲಾಗಿ ಕುಂಡ್ರಿಸಿದ್ರು ತುಂಬ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು. ಪಾಪ ಅವ್ರು ನನಗೆ ಹೇಳ್ತಿದ್ರು, ನೀನು ನಿದ್ಗೆಡ್ಬೇಡ ಮಲ್ಕೊನಡಿ, ನೀನು ಆಲ್ಮೋಸ್ಟ್ ನಿದ್ಗೆಟ್ಟಿದ್ಯಾ ಅಂತ ಹೇಳಿ. ಇಲ್ಲ ನಾನು ಮಾಡಲೇಬೇಕು, ಹೇಗಾದರೂ ಆಗಲಿ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅವ್ರ ಪಾಡಿಗೆ ಅವ್ರು ಬಾಳೆದ ಕಂಬ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇದೆಲ್ಲ ಆಲ್ಮೋಸ್ಟ್ ಅವರು ಇನ್ನೊಂದು ಏನಂದರೆ ನನಗೆ ಬೆಸ್ಟು, ಅವ್ರಿಗೆ ಇದ್ದಿದ್ದು ಮಾರ್ನಿಂಗ್ ಶಿಫ್ಟು, ಅರ್ಲಿ ಮಾರ್ನಿಂಗ್ ಶಿಫ್ಟ್ ಇದ್ದಿದ್ದು. ಸೊ ಹಾಗಾಗಿ ಅವ್ರು ನೈಟೇ ಎಲ್ಲ ನನಗೆ ರೆಡಿ ಮಾಡಿಕೊಡ್ತಾ ಇದ್ರು. ಬಾಳೆ ಕಂಬ ನೆಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಕಬ್ಬಣದ ಬರುತ್ತಲ್ಲ ಆ ಟೈಪಲ್ಲಿ ಅದು ಕಂಬದ ಥರದ್ದು. ಸೊ ಅದನ್ನು ತೊಗೊಂಬಂದಿದ್ದು. ಇದು ಆಲ್ಮೋಸ್ಟ್ ಪ್ರತಿಯೊಂದು ಒಂದ್ಸರಿ ತಂದಿಟ್ಕೊಂಡ್ರೆ ನಮ್ಮ ಅಗ್ಲೆಲ್ಲ ತಂದಿಟ್ಕೊಂಡು ಇದು ತರೋ ಅವಶ್ಯಕತೆ ಇರಲ್ಲ, ನಮ್ಗೆ ಎಲ್ಲಿ ಬೇಕಾದ್ರೂ ಅಲ್ಲಿ ಇಟ್ಕೋಬೋದು. ಅದಕ್ಕೋಸ್ಕರ ನಾನು ಈ ಸಲ ಈ ರೀತಿಯಾಗಿ ತಂದೆ. ಒಂದು ಟೇಬಲ್ಗೆ ಸೀರೆ ಸುತ್ತಿಟ್ಟಿದ್ದೀನಿ ನಾನು. ಸೊ ಫುಲ್ಲು ಟೇಬಲ್ ಕಾಣಿಸ್ದಂಗಿರಲಿ ಅಂತ ಅಂದ್ಬಿಟ್ಟು ಸೀರೆ ಸುತ್ತಿಬಿಟ್ಟಿದ್ದೀನಿ. ಇನ್ನೊಂದು ಟೇಬಲ್ ತೊಗೊಂಬಂದಿದ್ದೀನಿ. ಲಾಸ್ಟ್ ಟೈಮು ಕೂಡ ನಾನು ಇದೇ ಟೇಬಲಲ್ಲಿ ಅಮ್ಮಂಗೆ ತಿಂಡಿಗಳನ್ನೆಲ್ಲ ಇಟ್ಟಿದ್ದೆ. ಈ ಸಲಿನೂ ಅಷ್ಟೇ ಇದೇ ಟೇಬಲ್ನೇ ಮೇಂಟೈನ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಅಮ್ಮಂಗೆ ಅಂತ ನಾನೆಲ್ಲ ತಂದು ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಅದಂತೂ ವೇಸ್ಟ್ ಅಂತೂ ಆಗಲ್ಲ, ಅವನ್ನೆಲ್ಲ ಕ್ಲೀನಾಗೆ ಯೂಸ್ ಮಾಡ್ಕೋಬೋದು. ಯಾಕೆ ನಾನು ಇಷ್ಟು ಎತ್ತರವಾಗಿ ಇಡ್ತಾ ಇದ್ದೀನಿ ಅಂದರೆ ಮೇಯ್ನ್ ಒಂದು ರೀಸನ್ ಏನು ಅಂದರೆ ಮಗು. ಸೊ ಅವನಿಗಿನ್ನೂ ಅರ್ಥ ಆಗಲ್ಲ, ಹೋಗಿ ಏನಾದರೂ ಹೇಳೋದು ಮತ್ತು ಬೀಳ್ಸೋದು ಮಾಡ್ತಾನೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಈ ಥರ ಒಂದು ಟೇಬಲ್ ತರಿಸ್ಕೊಂಡಿದ್ದೀನಿ ದೇವ್ರಿಗೆ ಈ ರೀತಿ ಇಡೋದಕ್ಕೆ. ಅದಕ್ಕೋಸ್ಕರ ಎತ್ತರವಾಗಿ ಇಟ್ಟಿರೋದು. ಕೆಳಗಿಟ್ರೆ ಮಗು ಹೋಗಿ ಎಳೆದು ಬಿಡುತ್ತೆ, ಅದಕ್ಕೇನು ಗೊತ್ತಾಗಲ್ಲ, ಪಾಪ ಎಳೆದು ಬಿಡುತ್ತೆ. ಸೊ ಅದಕ್ಕೆ ಈ ಥರ ಎತ್ತರವಾಗಿ ಟೇಬಲ್ ಇಟ್ಕೊಂಡಿದ್ದೀನಿ. ಪಾಪ ನಮ್ಮ ಹಂಸನೂ ಕೂಡ ಕೈ ಜೋಡಿಸ್ತಾ ಇದ್ದಾಳೆ. ಅವಳು ಎಲ್ಲ ಒರೆಸಿ ಕ್ಲೀನ್ ಮಾಡಿ ಎಲ್ಲ ಕೊಟ್ಟಳು. ನಾನು ನನ್ನ ಹಸ್ಬೆಂಡ್ ಸೇರಿ ಮತ್ತು ಇನ್ನೊಂದು ಟೇಬಲ್ ಕೂಡ ರೆಡಿ ಮಾಡಿದ್ವು. ಸೊ ಅದನ್ನ ಸ್ಯಾರಿ, ನನಗೆ ಗ್ರೀನ್ ಕಲರ್ ಸ್ಯಾರಿಗಳು ತುಂಬ ಇಷ್ಟ. ಅದರಲ್ಲಿ ಅಪ್ಪು ಹೊಟ್ಟೆಲಿದ್ದಾಗ ನನಗೊಬ್ರು ಗಿಫ್ಟ್ ಕೊಟ್ಟಿದ್ದು. ಸೊ ಆ ಸ್ಯಾರಿನೂ ಕೂಡ ಹಾಕಿದ್ದೀನಿ. ಅದನ್ನು ನಾನು ನನ್ನ ಹಸ್ಬೆಂಡ್ ಸೇರಿ ಫುಲ್ ಕ್ಲಿಯರಾಗಿ ಕವರಪ್ ಮಾಡೋದು. ಅವರು ಸ್ವಲ್ಪ ಕ್ಲೀನಾಗಿ ಎಲ್ಲೂ ಉದುರಬಾರ್ದು ಅಂತ ಅಂದ್ಬಿಟ್ಟು ಎಲ್ಲದಕ್ಕೂ ಸೇಫ್ಟಿ ಫೋನ್ನ ಯೂಸ್ ಮಾಡಿ ಎಲ್ಲ ಪಿನ್ ಮಾಡ್ತಾ ಇದ್ದಾರೆ. ನಮ್ಮಪ್ಪು ನೋಡಿ ಆ ಮಿಡ್ಡರಲ್ಲೂ ಕೂಡ ಹೋಗ್ಬಿಟ್ಟು ಅವರಪ್ಪಂಗೆ ಡಿಸ್ಟರ್ಬ್ ಮಾಡೋದು ಇದನ್ನೆಲ್ಲ ಮಾಡ್ತಾ ಇದ್ದ. ಅವರಪ್ಪ ಹೇಳ್ತಿದ್ರು, ಸುಮ್ಮನೆ ಇರೋ, ಅಲ್ಲೇನು ಎಳಿಬೇಡ ಕಣೋ ಅಂತ ಅಂದ್ಬಿಟ್ಟು. ಬಟ್ ಅವನು ಪಾಪ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮಪ್ಪು ದೇವ್ರ ಥರ, ಅವನು ಏನು ಮಾಡಲಿಲ್ಲ. ಮತ್ತೆ ಕರೆಕ್ಟಾಗಿ 9 ಗಂಟೆಗೆ ಮಲ್ಕೊಂಡ್ಬಿಟ್ಟ. ಅವನ ಪಾಡಿಗೆ ಅವನು ಊಟ ಮಾಡ್ತಾ ಹಂಗೆ ಮಲ್ಕೊಂಡ. ಸರಿ, ಅವನ್ನ ಕರ್ಕೊಂಡೋಗಿ ರೂಮಲ್ಲಿ ಮಲಗಿಸ್ಬಿಟ್ಟು ನಾನು ಸೀರೆನ ರೆಡಿ ಮಾಡಿದೆ. ಅಮ್ಮಂಗೆ ಸೀರೆ ಎಲ್ಲ ಉಡಿಸ್ದೆ. ಹಸ್ಬೆಂಡ್ ಬಂದು ನೋಡಿದೆ. ಹಸ್ಬೆಂಡ್ ಪಾಪ ಸೊಂಟ ನಾವು ಬಂದು ಸುಮ್ಮ ಮರ್ಕೊಂಡ್ಬಿಟ್ಟಿದ್ರೆ, ಹೋಗಿ ಈ ಹಾರ ಇದು ನಾರ್ಮಲಾಗಿ ಹಾರ ಎಲ್ಲ ತೊಗೊಂಬಂದಿದ್ದೀನಲ್ವಾ, ಈ ಥರ ಬಿಡಿ ಹೂವು ಯಾಕೆ ತರಿಸ್ದೆ, ಕಟ್ಟೋದೆಲ್ಲ ಏನಕ್ಕೆ ಬೇಕಿತ್ತು, ಕಟ್ಟಿರೋದೇ ತತ್ತಿದ್ದೆ ಅಂತ ಹೇಳ್ತಿದ್ರು. ಬಟ್ ನಾವೇ ಮಾಡಿ ಹಾಕೋದು ತುಂಬಾ ಖುಷಿ ಸಿಗುತ್ತೆ ಅಂತ ಹೇಳ್ತಿದ್ದೆ. ಅಂದರೆ ನಾನು ಬಿಡಿ ಒಂದು 4 kg ತರಿಸಿದ್ದೆ. ಆಮೇಲೆ ಹಸ್ಬೆಂಡ್ ಇದೊಂದು ಹಾರ ಮಾಡಿಕೊಟ್ರು ಅಮ್ಮನ ಮೇಲೆ. ಇನ್ನು ಮಿಕ್ಕಿದ್ದು ನಾನೆಲ್ಲ ಹೂವನ್ನು ಕಟ್ಕೊಂಡೆ. ಮತ್ತು ಪಕ್ಕದಲ್ಲಿ ಒಬ್ರು ಆಂಟಿ ಇದ್ದಾರೆ, ಅವ್ರಿಗೂ ಸ್ವಲ್ಪ 1 kg ಹೂವು ಕೊಟ್ಟಿದ್ದೆ, ಅವರು ಕೂಡ ಕಟ್ಕೊಟ್ರು. ನಾನು ನೋಡಿ ಈಗ ಅಮ್ಮಂಗೆ ಹೂವು ಎಲ್ಲ ಕಟ್ಟಿ ಇಡ್ಬೇಕಲ್ವಾ, ಸೊ ಅದನ್ನಲ್ಲೇ ಇಟ್ಬಿಟ್ಟು ಬಂದೆ. ಈ ಕಡೆಗೆ ಅಮ್ಮಂಗೆ ಫಸ್ಟು ರೆಡಿ ಮಾಡಿಬಿಟ್ಟು ಕುಂಡ್ರಸನ. ಲಾಸ್ಟಿಗೆ ಹೋಗಿ ಒಂದು 1 ಅವರಲ್ಲೆಲ್ಲ ಹೂವು ಕಟ್ಟೋದು ಆಗೋಗ್ಬಿಡುತ್ತೆ. ಅದು ಬೇರೆ ಶಾವಂತಿಗೆ ಅಂದರೆ ಬೇಗನೆ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಅಲ್ಲಿ ಇಟ್ಟು ಬಂದಿದ್ದೀನಿ. ಈಗ ಅಮ್ಮಂಗೆ ರೆಡಿ ಮಾಡ್ತಾ ಇದ್ದೀನಿ. ಸೊಂಟಕ್ಕೆ ಡಾಬ್ ಹಾಕಿದ್ದೀನಿ, ಸೊಂಟದ ಪಟ್ಟಿ. ಸೊ ಅದನ್ನು ಕೂಡ ಹೊಸದು, ಇನ್ನೂ ಅಮ್ಮಂಗೆ ಹಾಕ್ತಾ ಇರೋದು ನಾವು ಕೂಡ ಯೂಸ್ ಮಾಡಿಲ್ಲ. ಪ್ರತಿಯೊಂದು ಅಂದರೆ ಈ ಸಲ ನಾನು ಏನು ಮಾಡಿದ್ದೆ ಅಂದರೆ, ಈ ವರ್ಷ ಕೆಲವು ಜ್ಯುವೆಲರಿ ನನಗೆ ತುಂಬ ಇಷ್ಟ ಆಯಿತು. ಸೊ ಅದನ್ನು ಪರ್ಚೇಸ್ ಮಾಡಿದೆ. ನನಗೆ ತುಂಬಾ ಇಷ್ಟ ಜ್ಯುವೆಲರಿ, ಆರ್ಟಿಫಿಷಿಯಲ್ ಜ್ಯುವೆಲರಿ ಸಿಕ್ಕಾಬಟ್ಟೆ ಇಷ್ಟ. ಚಿನ್ನದ ಅಂತಂದರೆ ಅದಕ್ಕೆ ಜಾಸ್ತಿ ದುಡ್ಡು ಹಾಕಬೇಕು, ಮತ್ತು ಆ ಒಂದನ್ನೇ ಮೇಂಟೈನ್ ಮಾಡಬೇಕಾಗುತ್ತೆ. ಬಟ್ ಅದನ್ನ ತೊಗೊಂಡ್ರು ಕೂಡ ನಾನು ನಿಜವಾಗ್ಲೂ ನಾನು ಜಾಸ್ತಿ ಯೂಸ್ ಮಾಡೋದೇ ಇಲ್ಲ. ನನಗೆ ಆರ್ಟಿಫಿಷಿಯಲಿ ವೆರೈಟಿ ಸಿಗಬೇಕಾದ್ರೆ, ಸೊ ಚಿನ್ನದಲ್ಲಿ ಅಷ್ಟು ಇಷ್ಟ ಆಗೋದಿಲ್ಲ. ಬಟ್ ಚಿನ್ನ ಇಷ್ಟನೇ, ಯಾಕೆಂದರೆ ಕಷ್ಟಕ್ಕಾಗೋದು ಅದೊಂದೇನೆ ಅಲ್ವಾ. ಸೊ ಹಾಗಾಗಿ ನಾನು ಈ ಸರಿ ತೊಗೊಂಡಿರೋದು ಅಮ್ಮಂಗೆ ಆರ್ಟಿಫಿಷಿಯಲ್ ಎಲ್ಲ ಕೂಡ ಫಸ್ಟು ಅಮ್ಮಂಗೆ ನಾನು ಹಾಕ್ತಾ ಇದ್ದೀನಿ. ಯಾಕೆಂದರೆ ಅದು ಹಾಕೋದ್ರಿಂದ ಏನೋ ಒಂಥರ ಖುಷಿ ಸಿಗ್ತಾ ಇತ್ತು, ನೋಡೋದಕ್ಕೂ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸಿಂಪಲ್ಲಾಗಿ 2 ಹಾರ ಹಾಕಿದ್ದೀನಿ, ಒಂದು ನೆಕ್ಲೆಸ್ಸು ಮತ್ತು ಒಂದು ಹಾರ ಕೂಡ ಹಾಕಿದ್ದೀನಿ. ನೋಡೋಕೆ ಮಾತ್ರ ನಿಜವಾಗ್ಲೂ ಹೇಳ್ತೀನಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಅವೆರಡು ಇಂದನೇ ಸಾಕು, ತುಂಬ ಚೆನ್ನಾಗಿ ಕುತ್ಕೊಂಡ್ಬಿಟ್ಟಿತ್ತು. ಇನ್ನೊಂದು ನೆಕ್, ಅಲ್ಲಿ ನೆರಿಗೆ ಮಾಡಿರ್ತೀನಲ್ವಾ, ಸೊ ಅದು ಕಾಣಿಸ್ಬಾರ್ದು ಅಂತ ಒಂದು ನೆಕ್ ಅಂದರೆ ಕುತ್ತಿಗೆಗೆ ಹಾಕ್ಕೊಳ್ತಾರಲ್ಲ, ಸೊ ಅದನ್ನು ನೆಕ್ಲೆಸ್ ಹಾಕಿದ್ದೀನಿ. ಅದು ಒಟ್ಟು 3 ಹಾಕಿದ್ದೀನಿ. ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ನನ್ನ ಹಸ್ಬೆಂಡಿಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೆ, ಹಾರನ ಗೋಪುರದ ಥರನ ಹಾಕೋಣ ಅಂತ ಅಂದ್ಬಿಟ್ಟು.
ಸೊ ಅವ್ರು ಅದಕ್ಕೇನೆ ಯಾವ ಥರ ಹೇಳು ಅಂತ ಹೇಳ್ತಿದ್ರು, ಇಷ್ಟು ಮಾರ ಆದರೆ ಸಾಕಾಗಲ್ವಾ ಅಂತ. ಹಾಂ, ಸಾಕಾಗುತ್ತೆ, ಇಷ್ಟಾದರೂ ಸಾಕಾಗುತ್ತೆ, ಗೋಪುರ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ಸೇಫ್ಟಿ ಪಿನ್ ಅಂತೂ ಎಷ್ಟಿದ್ರೂ ಸಾಕಾಗಲ್ಲ. ಈ ರೀತಿ ಏನಾದರೂ ಮಾಡಬೇಕಾದ್ರೆ ಪ್ರತಿಯೊಂದಕ್ಕೂ ಬೇಕಾಗುತ್ತೆ. ಸೊ ನಾನು ಹುಡುಕ್ತಾ ಇದ್ದೆ, ಅದೆಲ್ಲ ಆಯಿತು, ಎಲ್ಲ ಮುಗಿಸ್ಕೊಂಡು ಅದೇ ಎಷ್ಟು 12:30 ಆಗೋಗಿತ್ತು ಟೈಮ್ ಆಲ್ರೆಡಿ. ಸೊ ನಾನಿವಾಗ ಬಾಗ್ಲೆಲ್ಲ ತೊಳೆದ್ಬಿಟ್ಟೆ. ಅಂದರೆ ನನ್ನ ಮಗಳು ಪಾಪ ನನ್ನ ಹಸ್ಬೆಂಡು ನೀಟಾಗೆಲ್ಲ ಒರೆಸ್ಬಿಟ್ಟಿದ್ರು ಬಾಗ್ಲೆಲ್ಲ. ಮತ್ತೆ ಲಾಸ್ಟಿಗೆ ನಾನೊಂದ್ಸರಿ ಬಂದ್ಬಿಟ್ಟು 12 ಗಂಟೆ ಆದಮೇಲೆ, ಇನ್ನು ಶುಕ್ರವಾರ ಸ್ಟಾರ್ಟ್ ಅಲ್ವಾ, ಸೊ ನಾನೊಂದ್ಸರಿ ನೀಟಾಗಿ ಬಾಗ್ಲೆಲ್ಲ ಒರೆಸ್ಕೊಂಡು ಬಾಗ್ಲು ಮುಂದೆಗಡೆಗೆ ವಾಸ್ತು ಮತ್ತೆ ಹೋಮ್ ಬರಿತಾ ಇದ್ದೀನಿ. ಇದು ಬಾಗ್ಲು ಮುಂದೆ ಇದ್ದಷ್ಟು ನಮ್ಗೇನೋ ಒಂಥರ ಪಾಸಿಟಿವ್ ಎನರ್ಜಿ ಅಂತಾನೆ ಹೇಳ್ಬೋದು. ಅದಕ್ಕೆ ನಾನು ಈ ರೀತಿಯಾಗಿ ಬರ್ಕೊತಿದ್ದೀನಿ. ಇದನ್ನ ಆಲ್ಮೋಸ್ಟ್ ನಾನು ಗುರುವಾರನೇ ರೆಡಿ ಮಾಡ್ಕೋಬೋದಾಯಿತು, ಬಟ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಮಾಡಿದ್ರೆ ಶುಕ್ರವಾರ ದಿನನೇ ಮಾಡಬೇಕು ಇದನ್ನೆಲ್ಲ ಬರೆಯೋದಾದರೆ ಅಂದ್ಬಿಟ್ಟು ಪ್ರತಿಯೊಂದು ನಾನು ಫ್ರೈಡೇನೇ ಮಾಡ್ಕೊಳ್ತಾ ಇದ್ದೀನಿ. ಗುರುವಾರ ನಾನು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಬಟ್ ಕಳಸನೆಲ್ಲ ಸೊಡ್ಲಿಸ್ಕೊಳ್ಳೋದಾದ್ರೆ ಗುರುವಾರನೇ ಆಲ್ಮೋಸ್ಟ್ ಒರೆಸ್ಕೊಳ್ಳೋದು ತೊಳ್ಕೊಳ್ಳೋದೆಲ್ಲ ಗುರುವಾರ ನೈಟೇ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ. ಮತ್ತೆ ಅದನ್ನು ಹಚ್ಚೋದಾದ್ರೆ ಶುಕ್ರವಾರ ಮಾರ್ನಿಂಗ್ ಹಚ್ಕೊಳ್ತೀನಿ. ಅದು ಹಚ್ಚೋದ್ರಿಂದ ಏನೋ ಒಂಥರ ನನಗೆ ಖುಷಿ ಆಗುತ್ತೆ. ಸೊ ನಾನು ಫ್ರೈಡೇನೇ ಮಾಡಿದೆ ಅದನ್ನೆಲ್ಲ ಅಂತ. ಬಟ್ ಶುಕ್ರವಾರದಿಂದ ನಾವು ಯಾವುದು ಅರಿಶಿನ ಕುಂಕುಮ ಅಳಿಸ್ಬಾರ್ದು ಅಂತ ಹೇಳ್ತಾರೆ, ಅದಕ್ಕೋಸ್ಕರ ನಾನು ಫ್ರೈಡೇನೇ ಎಲ್ಲ ಹಚ್ಕೊಳ್ಳೋದು ಮಾತ್ರ ಮಾಡ್ತೀನಿ, ಒರೆಸೋದು ಮಾತ್ರ ಗುರುವಾರ. ಬಾಗಿಲಿಗೆ ನಾನು ಕಮಲದ ಹೂವನ್ನ ಬಿಡಿಸಿದ್ದೀನಿ. ನಂಗೆ ನಿಜ ಹೇಳಬೇಕಂದ್ರೆ ರಂಗೋಲಿ ಬಿಡಿಸುವಾಗ ತುಂಬ ಯೋಚನೆ ಮಾಡ್ಕೊಂಡು ಬಿಡಿಸ್ತಾ ಇರ್ತೀನಿ. ಇದನ್ನು ಬೆಳಗ್ಗೆ ಎಷ್ಟೋ ತನಕ ಇರುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ಬಿಡಿಸ್ತಾನೆ ಇದ್ದೀನಿ. ಆದರೂ ಪರವಾಗಿಲ್ಲ, ಸೂರ್ಯ ಉದಯದೊಳಗೆ ಇರಲಿ ಸಾಕು, ನನಗೆ ಹಬ್ಬ ಬೆಳಗ್ಗೆ ಪೂಜೆ ಆಗೋದ್ರೊಳಗೆ ತನಕನಾದರೂ ಅಟ್ಲೀಸ್ಟ್ ಮೇಂಟೈನ್ ಆಗಲಿ ರಂಗೋಲಿ ಅಂತ ಹೇಳಿಬಿಟ್ಟು ಬಿಡ್ತಾ ಇದ್ದೀನಿ. ಬಟ್ ಪರವಾಗಿಲ್ಲ, ಸ್ವಲ್ಪ ಹೊತ್ತು ಇಟ್ಕೊಂಡಿದ್ದೆ ರಂಗೋಲಿ. ಅಪ್ಪು ಎದ್ಮೇಲೆ ಇನ್ನು ಅವನಿಗೆ ಬಿಟ್ಟಿದ್ದು, ಇನ್ನು ಅವನೇ ನೋಡ್ಕೋಬೇಕು ಅಂತ ಅಂದ್ಬಿಟ್ಟು ರಂಗೋಲಿನೆಲ್ಲ ಬಿಟ್ಕೊಂತ ಯೋಚನೆ ಮಾಡ್ಕೊಂತಾನೆ ಬಿಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಸಿಂಪಲ್ ಆಗಿ ರಂಗೋಲಿ ಹಾಕ್ತಿದ್ದೆ. ಯಾಕಂದ್ರೆ ಎಷ್ಟೇ ನಾನು ಇದಾಗಿ ಹಾಕಿದ್ರು ಅಪ್ಪು ಏನಾದ್ರೂ ಒಂದು ಮಾಡೇ ಮಾಡ್ತಾರೆ. ಸೊ ಅವಾಗ ಏನಾಗುತ್ತಂದ್ರೆ ಮತ್ತೆ ಕಸ ಹೊಡಿಯಂಗಿಲ್ಲ, ಗುಡಿಸ್ಕೊಳ್ಳೋ ಹಾಗಿಲ್ಲ, ಅವೆಲ್ಲ ಆಗುತ್ತಲ್ಲ ಅಂದ್ಬಿಟ್ಟು ಸಾಕು ಇಷ್ಟೇ ಹಾಕಿದ್ರೆ ಇನ್ನು ಎಕ್ಸ್ಟ್ರಾ ಸುಮ್ಮನೆ ಏನು ಬೇಡ ಅಂದ್ಕೊಂಡೆ. ಬಟ್ ಆದರೂ ನನಗೆ ಇನ್ನೊಂದು ಏನಂದರೆ ಆ ಜಿಲೇಬಿ ಶೇಪ್ ಇದೆಯಲ್ಲ, ಅದು ನನಗೆ ತುಂಬ ಇಷ್ಟ. ಅದನ್ನು ಹಾಕಿದ್ರೆ ಏನೋ ಒಂಥರ ಫೀಲಿಂಗ್, ಅದು ಫಿಲ್ ಆದಂಗೆ ಅಂತ ಅಂದ್ಬಿಟ್ಟು ಒಂದು ಅರ್ಥ ನನಗೆ. ಸೊ ಆ ರೀತಿ ಮಾಡ್ಕೊತೀನಿ. ಹೂವುಗಳನ್ನೆಲ್ಲ ಬಾಗಿಲಿಗೆಲ್ಲ ಹೂವು ಇಟ್ಟೆ, ನೀಟಾಗಿ ಡಿಸೈನಾಗಿ ಜೋಡಿಸ್ಕೊಂಡು ಹೋಗಿ ಇಟ್ಟಿದ್ದೀನಿ. ಬಾಗ್ಲಲ್ಲಿ ಹೂವು ಕೂಡ ಇರಲ್ಲ, ಅದನ್ನು ತೆಗೆದು ಬಿಡ್ತಾನೆ. ನಾನು ಇಲ್ಲಿ ಗೋಪುರ ಸ್ಟೈಲಲ್ಲಿ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಬಟ್ ಇನ್ನೊಂದೇನೆಂದರೆ ಸ್ವಲ್ಪ ಅಲ್ಲಿ ಹೂವು ಹೆವಿ ಭಾರ ಇರೋದ್ರಿಂದ ಅದು ನನಗೆ ಎಲ್ಲಿ ಕಳಸ ಬಿದ್ದುಬಿಡುತ್ತೋ ಅನ್ನೋ ಒಂದು ಭಯ ಇತ್ತು ನನಗೆ. ನಮಗೆ ಒಬ್ರು ಪರಿಚಯದವರು ಆಂಟಿ ಹೇಳಿದ್ರು, ಗೋಪುರ ಥರ ಹೂವು ಮುಡಿಸೋ ವಿದ್ಯೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ನಾನು ಅದೇ ಥರ ಮಾಡೋಕ್ಕೆ ಹೋದೆ. ಬಟ್ ನಂಗೆ ಭಯ ಆಗ್ತಿತ್ತು, ಎಲ್ಲಿ ಕಳಸ ಇದೆ ಏನಾಗ್ಬಿಡುತ್ತೋ ಅಂತ. ಬಟ್ ನಾನಿದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದಲ್ವಾ, ಸ್ವಲ್ಪ ಭಯ ಇದ್ದೇ ಇರುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ನಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಯಾವ ಥರ ಮಾಡಬೇಕು ಅನ್ನೋದು ಅರ್ಥ ಆಗ್ತಾ ಇರುತ್ತೆ. ಸೊ ನನ್ನ ಮಗಳೂ ಅಷ್ಟೇ ಮಲಗ್ತಾ ಇಲ್ಲ. 1 o'clock ಆಯಿತು ಮಲಗ್ತಾ ಇಲ್ಲ, ನಾನು ನಿದ್ದೆಗೆಡ್ತೀನಿ, ನಾನು ನಿನ್ನ ಜೊತೆನೇ ಇರ್ತೀನಿ ಅಂತ ಅಂದ್ಬಿಟ್ಟು ಇದು ಮಾಡ್ತಾ ಇದ್ದಾಳೆ, ಹಠ ಮಾಡ್ತಿದ್ದಾಳೆ. ನಾನು ಹೇಳ್ತಾ ಇದ್ದೀನಿ, ಬೇಡಮ್ಮ ನೀನು ಪಾಡಿದ್ದು ನೀನು ಹೋಗು, ನನ್ನ ಪಾಡಿ ನಾನು ಮಾಡ್ಕೊತೀನಿ, ನೀನು ನಿದ್ದೆಗೆಡಬೇಡ ಅಂತ ಹೇಳ್ತಿದ್ದೀನಿ. ಇಲ್ಲ ಅಮ್ಮ ನಾನು ನಿನ್ನ ಜೊತೆನೇ ಇರ್ತೀನಿ, ನಾನು ನೀನು ಏನು ಮಾಡ್ತೀಯೋ ಅದನ್ನ ನೋಡ್ಕೊತೀನಿ ಅಂತ ಹೇಳ್ತಿದ್ಲು. ಸರಿ, ಅವಳಿಗೆ ಇವಾಗ ಒಂಥರ ಕ್ಯೂರಿಯಾಸಿಟಿ ಅಂತ ಅಂದ್ಬಿಟ್ಟು ಸರಿ ಆಯಿತು ಇರು ಅಂತ ಅಂದ್ಬಿಟ್ಟು ಕಾಯಿಸ್ಕೊಂಡು ಕೂತ್ಕೊಂಡಿದ್ದೀನಿ. ಲಕ್ಷ್ಮಿಗೆ ಆ ಕಡೆ ಈ ಕಡೆ ಸೈಡ್ನಲ್ಲಿ ಬಳೆ ಇಟ್ಟೆ, ಎಲ್ಲೂ ಟಚ್ ಆಗಿ ಬೀಳ್ದಂಗೆ ಇರಲಿ ಅಂತ ಅಂದ್ಬಿಟ್ಟು. ಕೆಲವೊಂದೊಂದು ಐಡಿಯಾಗಳು ಬರ್ತವೆ, ಬಟ್ ಇದನ್ನ ಏನಂದರೆ ಅಳವಡಿಸೋದಕ್ಕೆ ಈ ಟೈಮ್ ಅಲ್ಲ. ಸೊ ನನಗೆ ಇವಾಗ ಏನಾಗಬೇಕು ಅದನ್ನ ಮಾತ್ರ ಹಾಕಬೇಕು. ಕೆಲವೊಂದೊಂದು ಇಂಪ್ರೂವ್ಮೆಂಟ್ ಆಗ್ತಾ ಹೋಗಲಿ, ಆಮೇಲೆ ಕಲ್ತ್ಕೊಳ್ತಾ ಹೋಗೋಣ. ಒಂದೇ ಸಲ ಅಂದರೆ ಯಾವುದು ಕಲಿಯೋದಕ್ಕಾಗೋದಿಲ್ಲ, ಎಲ್ಲನೂ ಕಲ್ತ್ಕೊಳ್ತಾನೆ ಹೋಗಬೇಕು. ಚಿಕ್ಕದ್ರಿಂದ ಕಲ್ತ್ಕೊಳ್ತಾ ಹೋದ್ರೇ ಆಮೇಲೆ ಬರುತ್ತೆ. ಸೊ ನನಗೆ ತಕ್ಕ ಮಟ್ಟಿಗೆ ನಾನು ಎಷ್ಟು ಚೆನ್ನಾಗಿ ಮಾಡಿದ್ದೆ, ನನಗೆ ಅದೇ ತುಂಬ ಖುಷಿ ಸಿಗುತ್ತೆ. ಪ್ರತಿಯೊಂದನ್ನು ಕೂಡ ಐಟಮ್ಸ್ನೆಲ್ಲ ನಾನು ನಿಜವಾಗ್ಲೂ ಮನೇಲೇ ಎಲ್ಲನೂ ಮಾಡಿದ್ದೀನಿ. ನಾನು ನಿಜವಾಗ್ಲೂ ಇವೆಲ್ಲ ನನಗೆ ಮಾಡೋಕ್ಕೆ ಬರ್ತಾನೆ ಇರಲಿಲ್ಲ, ಬರೀ ತಿನ್ನೋದಷ್ಟೇ ಗೊತ್ತಿತ್ತು.
ನಾನು ಲಕ್ಷ್ಮಿ ಹಬ್ಬ ಅಂತ ಸ್ಟಾರ್ಟ್ ಮಾಡಿದ್ನೋ ಪ್ರತಿಯೊಂದನ್ನು ಕಲ್ತ್ಕೊಂಡೆ. ಈ ರೀತಿ ಎಲ್ಲ ನಾನು ಮನೇಲೇ ಮಾಡಿಕೊಡ್ಬೇಕು, ಮನೇಲೇ ಮಾಡಬೇಕು, ಯಾವುದನ್ನು ಅಂಗಡಿಯಿಂದ ತರಬಾರ್ದು ಅಂತ. ಆ ತಿಂಡಿಗಳು ಮಾಡೋದ್ರಲ್ಲೂ ತುಂಬಾ ಖುಷಿಯಾಗಿರುತ್ತೆ. ಸೊ ಇನ್ನೊಂದು, ಲಕ್ಷ್ಮೀ ದೇವಿಗೆ ತುಂಬ ಅಂದರೆ ತುಂಬ ಫೇವ್ರೆಟ್ ಅಂದರೆ ಶ್ರೇಷ್ಠವಾದ ಹೂವು ಅಂತಂದರೆ ಲಕ್ಷ್ಮಿಗೆ ತುಂಬ ಇಷ್ಟವಾಗಿರೋದು ಮಲ್ಲಿಗೆ ಹೂವು. ಹಸ್ಬೆಂಡ್ಗೆ ಹೇಳಿ ಮಲ್ಲಿಗೆ ಹೂವು ಕೂಡ ನಾನು ಹಾರನ ತರಿಸ್ಕೊಂಡಿದ್ದೆ. ನಾನು ಅದನ್ನು ಹೇಳಿದ್ದೆ, ಕಟ್ತೀನಿ ಹೂವನ್ನ, ನೀನು ಬಿಡಿ ಹೂವು ತೊಗೊಂಬ ಸಾಕು ಅಂತ. ಬಟ್ ಅವರು ಏನಂದ್ರು, ಬೇಡ ಬಿಡಿ ಹೂವು ಅದನ್ನೆಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ನಿಂಗೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಹಾರನಾದರೂ ನಾನು ರೆಡಿ ತೊಗೊಂಬರ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು, ಹಾರನ್ನು ರೆಡಿ ತೊಗೊಂಬರ್ದೆ. ತನ್ನಿ ಅವರು ಒಂದು ಸ್ವಲ್ಪ ಡೆಕೋರೇಷನ್ ಆಗಿ ಚೆನ್ನಾಗಿ ಮಾಡಿರ್ತಾರಲ್ವಾ ಅಂತ ಅಂದ್ಬಿಟ್ಟು ನನಗೆ ದಿಂಡು ಥರ ಹಾಕೋದು ತುಂಬ ಇಷ್ಟ ಆಯಿತು. ಬಟ್ ಒಂದು ಮಲ್ಲಿಗೆ ಹೂವಿನ ಹಾರ, ಹಾಗೆ ಒಂದು ಮಾರು ಮಲ್ಲಿಗೆ ಹೂವು ತೊಗೊಂಬಂದಿದ್ರು. ಮಲ್ಲಿಗೆ ಹೂವನ್ನೇ 2 ಮೊಳನ ದಿಂಡು ಥರ ನಾನೇ ರೋಲ್ ಮಾಡಿಬಿಟ್ಟು ಕಳಸದಲ್ಲಿ ನಾವು ತೆಂಗಿನಕಾಯಿ ಇಟ್ಟಿರ್ತೀವಲ್ಲ, ಸೊ ಅದಕ್ಕೆ ತಲೆ ಜುಟ್ಟಿಗೆ ಸುತ್ತಬಿಟ್ಟು ಅದ್ರ ಮೇಲ್ಗಡೆಗೆ ಒಂದು ಡೈರೆ ಹೂವು ಇಟ್ಬಿಟ್ಟೆ. ಸೊ ಅದು ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ನನಗೆ ಫಿನಿಶಿಂಗ್ ಆಗಿ. ಸೊ ಅದೆಲ್ಲ ಆದಮೇಲೆ ನಾನು ಸ್ನಾನ ಮಾಡ್ಕೊಂಬಂದ್ಬಿಟ್ಟು ದೇವ್ರಿಗೆ ಅರಿಶಿನ ಕುಂಕುಮ ಇಟ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಮತ್ತು ಅಡುಗೆ ಮನೇಲಿ ಆಲ್ರೆಡಿ ಬೇಳೆ ಎಲ್ಲ ಬೇಯಿಸಿಟ್ಟು ಬಂದಿದ್ದೀನಿ. ಬ್ರಾಹ್ಮಿ ಮುಹೂರ್ತದಷ್ಟೊತ್ತಿಗೆ ಒಬ್ಬಟ್ಟು ಮಾಡೋಣ ಅಂತ ಬೇಳೆ ಎಲ್ಲ ಬೇಯಿಸ್ಬಿಟ್ಟು ಸಾಂಬಾರಿಗೂ ಕೂಡ ಎಲ್ಲ ರೆಡಿ ಮಾಡಿಟ್ಟು ಮತ್ತು ಹಿಟ್ಟು ಕಾಸು ಕೂಡ ಇಟ್ಟಿದ್ದೀನಿ. ಬಟ್ ಒಂದು ಮಾತ್ರ ಮಾಡೋಕ್ಕಾಗಲಿಲ್ಲ. ಬಟ್ ಅದು ಏನು ಅಂತಂದರೆ ಬೆಲ್ಲನ ಕಿಚ್ಕೋಬೇಕು. ನಾನು ಪ್ರೀವಿಯಸ್ಸಲ್ಲಿ ಇದ್ದಿದ್ದ ಮನೇಲಿ ಆಲ್ಮೋಸ್ಟ್ ನಮಗೆ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಇರಲಿಲ್ಲ. ಸ್ವಲ್ಪ ಸೌಂಡ್ ಆದರೂ ಯಾರು ಕೂಡ ಏನು ಹೇಳ್ತಾ ಇರಲಿಲ್ಲ. ಬಟ್ ಆ ಬಿಲ್ಡಿಂಗಲ್ಲಿ ಅದೇ ಥರ ಚೆನ್ನಾಗಿದ್ವು. ಬಟ್ ಈಗಿರೋ ಬಿಲ್ಡಿಂಗಲ್ಲಿ ಫಸ್ಟ್ ಫ್ಲೋರಲ್ಲಿ ಬಂದುಬಿಟ್ಟು ಓನರ್ ಇದ್ದಾರೆ, ಮನೆ ಓನರು. ಸೊ ಅವರು ಇರೋದ್ರಿಂದ ಅವರು ಒಂದು ಸ್ಪೂನ್ ಬಿದ್ದರೂ ಕೂಡ ಸೌಂಡ್ ಆಗುತ್ತೆ ಅಂತ ಬಂದ್ಬಿಟ್ಟು ತುಂಬ ಹೇಳ್ತಿರ್ತಾರೆ. ಯಾವಾಗಾದರೂ ಆಯಿತು, ಏನಾದರೂ ಆಯಿತು, ಈಗ ಮಕ್ಕಳು ಆಟ ಆಡ್ತಿದ್ರೆ ಓಡಾಡ್ತಿದ್ರೆ ಸೌಂಡ್ ಆಗುತ್ತೆ ಅಂತ ಎಲ್ಲ ಹೇಳ್ತಿರ್ತಾರೆ. ಸೊ ಅದೊಂದು ಈ ಮೈಂಡಲ್ಲಿ ಬಂದುಬಿಡ್ತು. ಈಗ ನಾನು ಬೆಲ್ಲ ಕೆಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈಗ ಎದ್ದು ಬಂದೇ ಬಿಡ್ತಾರೆ. ಮತ್ತೆ ಇವಾಗ ಇಷ್ಟೊತ್ತಲ್ಲಿ ಬಂದುಬಿಟ್ಟು ಮತ್ತೆ ನೋಡಿ ನನಗೆ ನಿದ್ದೆ ಹೋಯ್ತು ಅಂತ ಅಂದ್ಬಿಡ್ತಾರಂದು ನಾನು ಸ್ಕಿಪ್ ಮಾಡಿಕೊಂಡೆ. ಈಗ ತುರ್ಕೊಂಡು ಕೂತ್ಕೊಳ್ಳೋಕ್ಕೆ ಅದೇ ಒಂದು ಟೈಮ್ ಆಗೋಗುತ್ತೆ. ಸೊ ಅದ್ರ ಬದಲು ಬೇಡ, ಫಸ್ಟು ಬ್ರಾಹ್ಮಿ ಮುಹೂರ್ತಕ್ಕೆ ಹಾಲು ಕಾಯಿಸ್ಬಿಟ್ಟು ಒಂದು ಹಾಲು ಶಾವಿಗೆ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಹಾಲು ಶಾವಿಗೆ ಮಾಡ್ಕೊತಾ ಇದ್ದೀನಿ. ಹೇಗೋ ನನ್ನ ಪುಣ್ಯಕ್ಕೆ ಹಸ್ಬೆಂಡಿಗೆ ಹೇಳಿದೆ ಹಾಲು ತೊಗೊಂಬಂದು ಇಟ್ಬಿಡಿ ಅಂತ ಅಂದ್ಬಿಟ್ಟು. ಸೊ ಅವ್ರು ಹಾಲು ತೊಗೊಂಬಂದು ಇಟ್ಟಿದ್ರು. ನನಗೆ ಒಂದು ಐಡಿಯಾನೇ ಬರಲಿಲ್ಲ. ಸೊ ನಾನು ಇಲ್ಲ ಅಂದಿದ್ರೆ ಹಿಂದಿನ ದಿನನೇ ಕೆಚ್ಚಿಟ್ಕೋಬೋದಾಗಿತ್ತು. ಸರಿ, ಈಗ ಇನ್ನೇನು ಮಾಡೋಕ್ಕಾಗಲ್ಲ, ಹಾಗಿದ್ದಾಗೋಯ್ತು. ಹಬ್ಬದ ದಿನ ಮೈಂಡ್ ಅಪ್ಸೆಟ್ ಮಾಡ್ಕೋಬಾರ್ದು ಅಂತ ಅಂದ್ಬಿಟ್ಟು ನಾನು ಫಸ್ಟು ಹಾಲು ಪಾಯಸನೇ ಮಾಡಿಟ್ಬಿಡೋಣ ಅಂತ ಅಂದ್ಬಿಟ್ಟು ಹಾಲು ಪಾಯಸನೇ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಹೋದ ವರ್ಷ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದೆ ಅಂದರೆ ಮನಸ್ಸಲ್ಲಿ ಒಂದು ಗೊಂದಲ ಅನ್ನೋದಿರುತ್ತಲ್ಲ, ಅದು ನಿಜವಾಗ್ಲೂ ಇರಲಿಲ್ಲ. ಅಷ್ಟು ಮನಸ್ಫೂರ್ತಿಯಾಗಿ ಹಬ್ಬ ಮಾಡಿದೆ. ಬಟ್ ಈ ಸಲ ಮಾತ್ರ ನಿಜವಾಗ್ಲೂ ಮನಸ್ಸಲ್ಲಿ ಒಂಥರ ಗೊಂದಲ ಇಟ್ಕೊಂಡು ಅಡುಗೆ ಮಾಡೋ ಥರ ಆಗೋಯ್ತು. ಹಬ್ಬನೂ ಕೂಡ ಅದೇ ರೀತಿಯಲ್ಲಿ ಮಾಡೋ ಹಾಗಾಯಿತು ನನಗೆ. ತುಂಬ ಅಂದರೆ ತುಂಬ ಬೇಜಾರಾಗೋಯ್ತು. ಯಾಕಂದರೆ ಹಬ್ಬದಲ್ಲಿ ಯಾವುದೇ ಒಂದು ಹಬ್ಬ ಮಾಡ್ಬೇಕಂದ್ರೆ ಮನಸ್ಸಲ್ಲಿ ಗೊಂದಲ ಇಟ್ಕೋಬಾರ್ದು. ನನಗೆ ಈ ವರ್ಷ ತುಂಬ ಅಂದರೆ ತುಂಬ ಗೊಂದಲ ಆಗೋಯ್ತು. ಅದನ್ನೇ ಬೇಡ್ಕೊತಿದ್ದೆ, ನಾನು ಏನು ಮಾಡಲ್ಲಮ್ಮ, ನನಗೆ ಕ್ಷಮಿಸ್ಬಿಡು, ಹಬ್ಬಕ್ಕೆ ನಿನಗೆ ಹೋಳಿಗೆ ಮಾಡಬೇಕು ಅಂದ್ಕೊಂಡೆ. ಬಟ್ ನಾನು ಹಿಂದಿನ ದಿನನೇ ಅದು ನೆನ್ಪು ಮಾಡ್ಕೊಂಡಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ. ಬಟ್ ಹೋಗಲಿ, ನಾನು ಆಮೇಲೆ ನಿನಗೆ ಮತ್ತೆ ಒಬ್ಬಟ್ಟು ಅಡುಗೆ ಮಾಡಿ ಎಡೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹಾಲು ಪಾಯಸ ಮಾಡಿಬಿಟ್ಟು ಇವಾಗ ಸದ್ಯಕ್ಕೆ ನಾನು ನಿನಗೆ ಮಂಗಳಾರತಿ ಮಾಡಿಬಿಡ್ತೀನಿ ಅಂತಂದು ಮಂಗಳಾರತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಈಗಾಗಲೇ ಬ್ರಾಹ್ಮಿ ಮುಹೂರ್ತ ಆಗಿದೆ. ಹಸ್ಬೆಂಡು ಕೂಡ ಅಲ್ಲೇ ಅವರು ಎದ್ದು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿದ್ದಾರೆ. ಈಗ ನಾನು ಪೂಜೆ ಮಾಡ್ತಾ ಇದ್ದೀನಿ.
ಪೂಜೆ ಎಲ್ಲ ಮುಗೀತು. ಹಸ್ಬೆಂಡ್ ಕೂಡ ಬಂದರು, ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು. ಸೊ ಅವ್ರಿಗೂ ಮತ್ತು ನನಗೂ ಕಂಕಣ ಕಟ್ಕೊತಾ ಇದ್ದೀವಿ. ಅವರು ಬಂದರೆ ತಾನೇ ನಾನು ಕಟ್ಟಿಸ್ಕೊಳಕ್ಕಾಗೋದು, ಅದಕ್ಕೆ ಬಟ್ ಕುತ್ಕೊಂಡು ಕಟ್ಕೋಬೇಕು. ಏನು ಮಾಡೋದು, ಹಸ್ಬೆಂಡಿಗೆ ಡ್ಯೂಟಿಗೆ ಟೈಮ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಅವರು ಹಾಗೆ ಕಟ್ಕೊಂಡು ಹೊರಟು. ನಾನು ಅವ್ರು ಹೇಳ್ತಿದ್ರು, ಇಲ್ಲ ಡ್ಯೂಟಿಗೆ ಇದೆಲ್ಲ ಹಾಕೊಂಡು ಹೋಗಂಗಿಲ್ಲ ಅಂತ. ಏನೂ ಆಗಲ್ಲ, ಇವತ್ತೊಂದಿನ ಅಲೋ ಮಾಡ್ಕೊತಾರೆ ಹೋಗು ಅಂತ ಹೇಳ್ಬಿಟ್ಟು ಅವ್ರಿಗೆ ಕಟ್ಬಿಟ್ಟು ಅವ್ರಿಗೂ ಕೂಡ ಕಳಿಸ್ದೆ. ಸೊ ನಂದು ಪೂಜೆ ಎಲ್ಲ ಮುಗೀತು. ದೇವ್ರ ಮನೆಯಲ್ಲಿ ನಾನು ಅಲಂಕಾರ ಯಾವ ರೀತಿ ಮಾಡಿದ್ದೀನಿ ಅಂದರೆ, ಇರೋ ಬರೋ ಹೂವನ್ನೆಲ್ಲ ತೊಗೊಂಬಂದು ಸುರಿದು ಇಟ್ಬಿಟ್ಟಿದ್ದೀನಿ. ಅಷ್ಟು ಒಂಥರ ಖುಷಿ ನನಗೇನೋ ಅಂತ. ನೋಡೋಕೆ ಒಳ್ಳೆ ಚೆನ್ನಾಗಿ ಕಾಣಿಸ್ತಾ ಇದೆ. ಆ ಮಂಟಪ ಮತ್ತು ಕೃಷ್ಣ ದೇವ್ರದ್ದೆಲ್ಲ ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅಪ್ಪು ಕೂಡ ಎದ್ದು ಬಂದ. ಆಲ್ರೆಡಿ ಎಷ್ಟು ಒಂದು 7:30 ಆಗಿತ್ತು. ಅಪ್ಪಗೆ ಹೇಳ್ತಾ ಇದ್ದೆ, ಅಪ್ಪು ಅದೆಲ್ಲ ಏನು ಮುಟ್ಬೇಡ ಕಣೋ ಪ್ಲೀಸ್ ಪ್ಲೀಸ್ ಅಂತ ಹೇಳ್ತಿದ್ದೆ. ಮುಟ್ಟಲ್ಲ ಅನ್ನೋನು ಮತ್ತೆ ಕೈ ಹಾಕೋಣು ಅದೇನೇ ಮಾಡ್ತಾ ಇದ್ದ. ನೋಡಿ ಯಾವ ರೀತಿ ಎಲ್ಲ ಆಟ ಆಡಿಸ್ತಾ ಇದ್ದಾನೆ ನನಗೆ. ಅಮ್ಮ ಜೇಜಿಗೆ ಹಾಕಕ್ಕೆ ಇಟ್ಟಿರೋದು ನೋಡು ಮೇಲೆ. ನನ್ನ ಮಾತಾಡ್ಸಿರ ಹೋಗು, ನಿನ್ನ ಹೋಗಿ ಮಾತಾಡ್ಸ್ಬಿಡ ನನ್ನ. ಬಾಬಂಗರೆ ಬಾಬಂಗರೆ ನನ್ನ ಬಂಗರೆ ಬಾಳೆ ಬಜ್ಜಿ ಜೇಜಿ ಕೈ ಮುಗಿ, ಜೇಜಿ ಕೈ ಮುಗಿ. ಚಿನ್ನದಲ್ಲ ಜೇಜಿ, ಪಾಮು ಬಂದ್ಬಿಡುತ್ತೆ ಆಮೇಲೆ. ಕೈ ಮುಗಿ ಜೇಜಿಗೆ. ಯೋಚನೆ ಮಾಡ್ತಿದ್ಯಾ ಹೆಂಗ್ ಗ್ಯಾಮರ್ಸಿದ್ದೆ ಇವಳು ಮುಂದೆ ಅಂತ. ಇವತ್ತೊಂದಿನ ಪ್ಲೀಸ್ ಬಿಡೋ ಮನೇನ. ಮಗಳದು ಸ್ನಾನ ಆಯಿತು, ಅವಳನ್ನು ಕೂಡ ರೆಡಿ ಮಾಡಿದ್ದೀನಿ. ದೀಪದಲ್ಲಿ ಎಣ್ಣೆ ಕಮ್ಮಿ ಆಗಿತ್ತು ಅಂತ ಅವಳಿಗೆ ಎಣ್ಣೆ ಹಾಕಮ್ಮ ಅಂತ ಹೇಳಿದೆ. ಮಗಂಗೂ ಕೂಡ ಸ್ನಾನ ಮಾಡಿಸಿ ಕರ್ಕೊಂಬಂದಿದ್ದೀನಿ. ನನ್ನ ಮಕ್ಕಳು ಪಾಯಸ ತಿಂತಾ ಇದ್ದಾರೆ. ಬೆಳಗ್ಗೆ ಮಾರ್ನಿಂಗು ಕೊಟ್ಟಿದ್ದು ಮಾಡಿದ್ದು ಇವಾಗ ತಿಂತಾ ಇದ್ದಾರೆ. ಓ ನೋಡಿ, ಇಲ್ಲಿ ಬೇಳೆ ನನ್ನ ಮಗ ಅಲ್ಲೇ ಪ್ರಸಾದ ವಿನಿಯೋಗ ಮಾಡಿಬಿಟ್ಟಿದ್ದಾನೆ, ತಗೊಂಡಲ್ಲೇ ತಿಂದಿದ್ದಾನೆ. ಇದನ್ನೇ ನಾವು ದೇವರಿಗೆ ಪ್ರಸಾದ ಅಂತ ಇಡಬೇಕು. ಹೇಗಿದೆ ಹಂಸ ಪಾಯಸ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದೆ ನಮ್ಮಮ್ಮ. ಅಪ್ಪು ನಿನ್ಗೆ ಇಡಪ್ಪಜ್ಜಿ ಹೆಂಗಿದೆ ಪಾಯಸ? ನೀನು ಹೋಗಮ್ಮ ಅಲ್ಲಿ ವಿಡಿಯೋ ಮಾಡೋಗಮ್ಮ ನೀನು ಅಂತಾನೆ ನನ್ನ ಮಗ. ವಿಡಿಯೋ ಮಾಡ್ತಿದ್ರೆ ಹೋಗಮ್ಮ ಅಂತಾನೆ. ಸೊ ನಂದಿಲ್ಲ ಅಡುಗೆ ಎಲ್ಲ ರೆಡಿ ಆಗ್ತಾ ಇದೆ. ಸೊ ಎಲ್ಲ ಹೆಚ್ಚಿಟ್ಕೊಳ್ಳೋದೆಲ್ಲ ಮಾಡ್ಕೊತೀನಿ. ಈಗ ಒಂದು ಕೆಳಗಡೆ ಈ ಥರ ಒಂದು ಟವಲ್ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದೆಲ್ಲ ಟವಲ್ ನಾನು ಅಡುಗೆಗೆ ಮಾತ್ರ ಯೂಸ್ ಮಾಡ್ಕೊತೀನಿ ಅಷ್ಟೇ, ಹಬ್ಬ ಹುಣ್ಣಿಮೆಗಳಲ್ಲಿ. ಇಲ್ಲಿ ಸಾಂಬಾರ್ ರೆಡಿ ಆಗ್ತಾ ಇದೆ. ಸೊ ಪ್ರತಿಯೊಂದು ಕ್ಲೀನಾಗಿ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಹಬ್ಬ ಅಂದಮೇಲೆ ತುಂಬ ಕೆಲಸ ಇರ್ತವೆ. ಹಾಗಾಗಿ ಈಗ ಅಡುಗೆ ಎಣ್ಣೆನ ಒಂದು ಬಾಣಲಿಲಿ ಹಾಕಿಟ್ಟಿದ್ದೀನಿ. ವಡೆ ಮಾಡ್ಕೊಳ್ತಾ ಇದ್ದೀನಿ. ನನಗೆ ನಿಜ ಹೇಳಬೇಕಂದ್ರೆ ಮದುವೆ ಆದಮೇಲೆ ಇಷ್ಟು ವರ್ಷಕ್ಕೆ ಫಸ್ಟ್ ಟೈಮ್ ನಾನು ವಡೆ ಮಾಡ್ತಾ ಇರೋದು. ಅಂದರೆ ನಂಗೆ ಗೊತ್ತಿತ್ತು ವಡೆ ಹೇಗೆ ಮಾಡೋದು ಅಂತ. ನಮ್ಮ ಅಮ್ಮ ಎಲ್ಲ ಹೇಳ್ಕೊಟ್ಟಿದ್ರು. ಬಿಕಾಸ್ ಮಿಡಲಲ್ಲಿ ಸ್ವಲ್ಪ ನಾವು ಬೋಂಡ ಗಿಂಡ ಎಲ್ಲ ಮಾಡ್ತಾಯಿದ್ವು, ಅಂಗಡಿ ಇಟ್ಟಿದ್ವು. ಸೊ ಹಾಗಾಗಿ ಚುರುಮುರಿ ಅದೆಲ್ಲ ಮಾಡ್ತಿದ್ರಲ್ಲ, ನೋಡಿದ್ದೆ ಯಾವ ಥರ ಮಾಡೋದು ಹೇಗೆ ಅಂತ. ಬಟ್ ನಿಜವಾಗ್ಲೂ ಅದೇ ಥರನೇ ಮಾಡಿದ್ದೆ. ನಂಗೆ ತುಂಬ ಅಂದರೆ ತುಂಬಾ ಪರ್ಫೆಕ್ಟಾಗಿ ಬಂದಿತ್ತು. ಅದು ಸಿಕ್ಕಾಬಟ್ಟೆ ಇಷ್ಟ ಆಯಿತು. ವಡೆನ ಈ ರೀತಿಯಾಗಿ ಪ್ರೆಸ್ ಮಾಡಿ ಹಾಕೋದ್ರಿಂದ ಕೈ ಬೆರಳು ಹಚ್ಬೀಳೋದಿಲ್ಲ, ಮತ್ತು ತಿನ್ನೋದಕ್ಕೂ ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ. ಅದರಲ್ಲೂ ಬಿಸಿ ಬಿಸಿ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ವಡೆ ಕೂಡ ಇದೇ ರೀತಿ ಹಾಗೆ ಮಾಡ್ತಾಯಿದ್ದೀನಿ. ಪ್ರತಿಯೊಂದು ವಡೆನೂ ಕೂಡ ನಾನು ಇದೇ ರೀತಿಯಾಗಿ ಮಾಡಿದ್ದು. ಯಾಕಂದರೆ ಬೆರಳುಗಳು ಹಚ್ಬಿಡಬಾರ್ದು, ಆವಾಗಲೇ ಅಲ್ವಾ ನೋಡೋದಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಕೂಡ ಇಷ್ಟ ಆಗುತ್ತೆ. ಆ ಹಚ್ಚಿ ಬಿದ್ದರೆ ಏನಾಗುತ್ತೆ ಅಂದರೆ ಒಂಥರ ತಿನ್ನೋರಿಗೆ ಕೆಲವ್ರಿಗೆ ಇಷ್ಟ ಆಗಲ್ಲ, ಕೆಲವ್ರಿಗೆ ಇಷ್ಟ ಆಗುತ್ತೆ. ಕೆಲವರು ಇದೇನು ಬೆರಳೆಲ್ಲ ಈ ಥರ ತೊಟ್ಟಿದ್ದಾರೆ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಆ ರೀತಿ ಆಗಬಾರ್ದು ಅಂತ, ಕ್ರಿಸ್ಪಿಯಾಗಿ ಬರಬೇಕು, ಒಳಗಡೆಗೂ ಕೂಡ ಒಂದು ಟೇಸ್ಟ್ ಸಿಗಬೇಕು ಅನ್ನೋದಕ್ಕೋಸ್ಕರ ಈ ರೀತಿ ಮಾಡ್ಬೋದು. ನಿಜ ಹೇಳಬೇಕಂದ್ರೆ ವಡೆ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಪ್ರತಿ ಸಲ ವಡೆ ಅನ್ನಕ್ಕೆ ಹೋಗಿ ಒಡವೆ ಅನ್ನೋ ಥರ ಆಗೋಗುತ್ತೆ. ಅದು ಟ್ರಾನ್ಸ್ಲೇಟರ್ ಸ್ವಲ್ಪ ಹಾಗೆ ಬರುತ್ತಲ್ವ ಅಟ್ಯಾಚ್ ಆಗಿ, ಅದಕ್ಕೋಸ್ಕರ.
ವಡೆನೂ ಆಯಿತು, ಹೋಳಿಗೆ ತೊಡ್ತಾ ಇದ್ದೀನಿ, ಒಬ್ಬಟ್ಟು ಮಾಡ್ತಾ ಇದ್ದೀನಿ. 2 ಥರ ಹೇಳಿದ್ದೀನಿ. ಯಾಕಂದರೆ ಹಸ್ಬೆಂಡ್ ಮನೆ ಕಡೆಗೆ ಹೋಳಿಗೆ ಅಂತಾರೆ, ನಮ್ಮ ಮನೆ ಕಡೆಗೆ ಒಬ್ಬಟ್ಟು ಅಂತ ಹೇಳ್ತಾರೆ. ಮನೆಗೆ ಹಸ್ಬೆಂಡು ಅವ್ರ ಫ್ರೆಂಡ್ಸ್ನ ಅಂದರೆ ಬ್ಯಾಚುಲರ್ಸಿಗೆ ಮಾತ್ರ ಅಷ್ಟೇ ನಾವು ಊಟಕ್ಕೆ ಹೇಳಿರೋದು, ಫ್ಯಾಮಿಲಿಗೆ ಯಾರಿಗೂ ಹೇಳಿಲ್ಲ. ಪಾಪ ಬ್ಯಾಚುಲರ್ಸ್ಗೆ ಏನಕ್ಕೆ ಅಂತಂದರೆ ಅವರು ಊರಿಗೆ ಹೋಗಿ ತಿನ್ನಬೇಕು, ಇಲ್ಲ ಅಂತಂದರೆ ತಿನ್ನೋದಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ನಮ್ಮ ಮನೆಯಲ್ಲಿ ಬ್ಯಾಚುಲರ್ಸ್ಗೆ ಮಾತ್ರ ಹೇಳಿದೆ. ನಮ್ಮ ಮನೆಯಲ್ಲಿ ಪಕ್ಕದಲ್ಲಿ ಒಬ್ರಿಗೆ, ನಮ್ಮ ಮನೆ ಪಕ್ಕದಲ್ಲಿ 3 ಜನಕ್ಕೆ ನಾವೊಂದು 15 ಮೆಂಬರ್ಸಿಗೆ ನಾವು ಹೇಳಿದ್ದು. ಸೊ ಅವರೆಲ್ಲ ಊಟಕ್ಕೆ ಬರ್ತಾರೆ ಅಂತ ಅಂದ್ಬಿಟ್ಟು ತೊಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಹೇಳಿದ್ರು ಹೋಳಿಗೆ ಎಲ್ಲ ಆಗಲ್ಲ, ಸುಮ್ಮನೆ ಯಾಕೆ ರಿಸ್ಕ್ ಇಟ್ಕೊಂಡೆ, ಪಾಯಸ ಏನಾದರೂ ಮಾಡಬೇಕಲ್ವಾ, ಸುಮ್ಮನೆ ನಿನಗೆ ರಿಸ್ಕ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ವರಮಹಾಲಕ್ಷ್ಮಿ ಹಬ್ಬ ಅಂದಮೇಲೆ ಹೋಳಿಗೆ ತಟ್ಟಿದ್ರೇ ಅದೊಂಥರ ಖುಷಿ. ಪಾಯಸ ಮಾಡಿದ್ರೆ ಅಷ್ಟು ನನಗೆ ಥ್ರಿಲ್ಲೇ ಅನಿಸಲ್ಲ. ಬಟ್ ನನಗೇನಂತಂದರೆ ಈ ರೀತಿಯಾಗಿ ಮಾಡಿದ್ರೆ ಅವರು ಖುಷಿಯಾಗಿ ತಿಂದರೆ ನನಗೆ ಮನಸ್ಸಿಗೆ ತುಂಬ ಸಮಾಧಾನ ಸಿಗುತ್ತೆ. ನನಗೆ ಅಡುಗೆ ಮಾಡೋದಂದರೆ ತುಂಬಾ ಇಷ್ಟ. ಅದರಲ್ಲೂ ವೆರೈಟಿ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಆದರೆ ಏನು ಮಾಡೋದು, ನನ್ನ ಹಸ್ಬೆಂಡಿಗೆ ಈ ಸೌತ್ ಫುಡ್ ಬಿಟ್ಟರೆ ಬೇರೆ ಫುಡ್ ಯಾವುದೂ ಇಷ್ಟ ಆಗಲ್ಲ. ಅದ್ರಲ್ಲೂ ನಮ್ಮ ಕರ್ನಾಟಕದ ಊಟ ಅಂದರೆ ಸಖತ್ ಇಷ್ಟ. ನಿಜ ಹೇಳಬೇಕಂದ್ರೂ ನನಗೂ ಅಷ್ಟೇ ಕರ್ನಾಟಕದ ಫುಡ್ಡೇ ಸಿಕ್ಕಾಪಟ್ಟೆ ಇಷ್ಟ. ಅದು ಅಲ್ಲದೆ ಹಳ್ಳಿ ಸೊಬಗಿನ ಊಟ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನನಗೂ ಅಷ್ಟೇ, ನನ್ನ ಹಸ್ಬೆಂಡ್ಗೂ ಅಷ್ಟೇ. ಬಟ್ ಹಾಗಂತ ಕೆಲವೊಂದೊಂದು ಸರಿ ಬೇರೆವೂ ಒಂದೊಂದು ಸ್ವಲ್ಪ ಟೇಸ್ಟ್ ಮಾಡಬೇಕಾಗತ್ತಲ್ವ, ಅದಕ್ಕೆ ನಾನೇನು ಮಾಡ್ತಿರ್ತೀನಿ ಅಂದರೆ ಒಂದು ಸ್ವಲ್ಪ ವೆರೈಟೀಸ್ ಎಲ್ಲ ಮಾಡ್ತಿರ್ತೀನಿ. ನಾನು ಒಂದ್ಸಲ ಕೇಳ್ತೀನಿ, ನೀವು ತಿಂತೀರೋ ಇಲ್ವೋ, ಒಂದ್ಸಲ ಟೇಸ್ಟ್ ಮಾಡಿ ಅಂತ. ಬಟ್ ಅವ್ರಿಗೆ ಇಷ್ಟ ಇದ್ದರೆ ತಿಂತಾರೆ, ಇಲ್ಲ ಅಂದರೆ ಇಲ್ಲ. ಹೋಳಿಗೆ ಎಲ್ಲ ಆಯಿತು, ಆಲ್ರೆಡಿ ಎಷ್ಟು 5:30 ಆಗೋಗ್ಬಿಟ್ಟಿತ್ತು. ಸರಿ ಬೇಗ ದೀಪ ಎಲ್ಲ ಹಚ್ಬಿಡೋಣ ಆಚೆ ಕಡೆ ಅಂದ್ಬಿಟ್ಟು ದೀಪ ಎಲ್ಲ ನನ್ನ ಹಸ್ಬೆಂಡ್ ಪಾಪ ಹಚ್ಕೊಟ್ರು. ನಾನು ಅಷ್ಟೊತ್ತಿಗೆ ರೆಡಿ ಆಗಕ್ಕೆ ಹೋದೆ. ಬರೋರಿಗೆಲ್ಲ ಬಂದಾಗ ಕುತ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಕುಂಕುಮಕ್ಕೆ ಬರ್ತಾರಲ್ವ, ಎಲ್ಲನೂ ಹಾಸಿ ಕೊಟ್ಟಿದ್ರು ಪಾಪ ಹಸ್ಬೆಂಡು. ಬರೋ ಕುಂಕುಮಕ್ಕೆ ಎಲ್ಲರನ್ನೂ ಕರೆದ್ಬಿಟ್ಟು ಇವಾಗ ನಾನು ಕುಂಕುಮ ಇಡ್ತಾ ಇದ್ದೀನಿ. ಎಲ್ಲರಿಗೂ ಸ್ವಲ್ಪ ಹಾಗೆ ತಾಂಬೂಲ ಎಲ್ಲ ಕೊಡಬೇಕಲ್ವ. ನಾವು ಎಷ್ಟು ಬೇಗ ರೆಡಿ ಆದ್ನೋ ಏನೋ ಗೊತ್ತಿಲ್ಲ, ಒಂದೊಂದು ಐಡಿಯಾನೇ ಇರಲ್ಲ, ಅಷ್ಟು ಇದಾಗೋಗ್ಬಿಡುತ್ತೆ. ನನಗಂತೂ ಈ ಸಲ ನಿಜ ತುಂಬಾ ಕಷ್ಟ ಆಗೋಯ್ತು. ಹಬ್ಬದಲ್ಲಿ ತುಂಬ ಕಷ್ಟ ಆಗೋಯ್ತು. ಏನಕ್ಕೆ ಆ ಥರ ಆಗೋಯ್ತು ಅನ್ನೋ ಥರನೇ ಫೀಲ್ ಆಗೋಯ್ತು. ಬಟ್ ಅದಕ್ಕೆಲ್ಲ ರೀಸನ್ ನಾವೇನೆ. ಊರಿಂದ ಬಂದು ಡ್ರೆಸ್ ಆಗಿ ಕೆಲಸ ಅದು ಇದು ಅಂತ ಒಂದ್ರ ಮೇಲೆ ಇಟ್ಕೊಂಡ್ನಲ್ಲ, ಅದಕ್ಕೆ ಈ ರೀತಿ ಆಗಿತ್ತು. ಹೋದ ವರ್ಷ ಅಂದ್ಕೊಂಡೆ ನೆಕ್ಸ್ಟ್ ವರ್ಷ ಫುಲ್ ಫ್ರೀಯಾಗಿ ಆರಾಮಾಗಿ ಮಾಡ್ಕೋಬೇಕು ಅಂತ. ಬಟ್ ಏನೂ ಆಗಲಿಲ್ಲ, ಎಲ್ಲ ಒಂದ್ರ ಮೇಲೆ ಎಫೆಕ್ಟ್ ಆಯಿತು. ಹಸ್ಬೆಂಡ್ ಹೇಳಿದ್ರು ನೆಕ್ಸ್ಟ್ ವಾರ ಮಾಡುವಂತೆ ಬಿಡು, ಈ ವಾರ ಪರವಾಗಿಲ್ಲ ಬಿಟ್ಬಿಡು ಅಂತ ಹೇಳಿದ್ರು. ಇಲ್ಲ ಈ ವಾರನೇ ಮಾಡಬೇಕು, ನಾನು ಫಸ್ಟ್ ವಾರ ಮಾಡ್ತಾಯಿದ್ದೀನಿ, ಫಸ್ಟ್ ವಾರನೇ ಮಾಡ್ಕೊಂಬರ್ಬೇಕು, ನಾನು ಬಿಡಲ್ಲ ಅಂತ ಹೇಳಿದೆ. ಸರಿ ಆಯಿತು, ನಿನಗಾದರೆ ನೋಡು, ಆಗಿಲ್ಲ ಅಂದರೆ ಬಿಡು ಅಂತ ಪಾಪ ಅವರು ನನಗೆ ಫೋರ್ಸ್ ಮಾಡ್ತಾ ಇರಲಿಲ್ಲ. ನಿನ್ನಿಷ್ಟ ಅಂತ ಹೇಳೋರು. ನಾನು ಎಲ್ಲರಿಗೂ ಕುಂಕುಮ ಕೊಡ್ತಾಯಿದ್ದೆ. ನನ್ನ ಮಗಳಿಗೆ ಇನ್ನೂ ಕುಂಕುಮ ಕೊಟ್ಟಿಲ್ಲ, ಯಾಕಂದರೆ ಅವಳು ಫುಲ್ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ಲು ಆಟ ಆಡೋದ್ರಲ್ಲಿ. ಹಬ್ಬ ಬೇರೆ ಅಲ್ವಾ, ಎಲ್ಲ ಮಕ್ಳ ಜೊತೆಗೆ ಹೊಸ ಬಟ್ಟೆ ಹಾಕ್ಕೊಂಡು ಫುಲ್ ಖುಷಿಯಾಗಿ ಆಡೋದೇ ಒಂಥರ ಜೋಶ್ ಅಲ್ವಾ. ಸೊ ನನ್ನ ಮಗಳು ಡ್ರೆಸ್ಸೆಲ್ಲ ಚೇಂಜ್ ಮಾಡ್ಕೊಂಡು ಬಂದುಬಿಟ್ಲು. ಈಗ ಬಂದು ಅವಾಗ ಹೇಳಿದೆ, ಬಾರೇ ಕುತ್ಕೋಬಾರೇ ನಮ್ಮನೆ ಲಕ್ಷ್ಮಿ ಅಂತ ಅಂದ್ಬಿಟ್ಟು ಕೂರಿಸಿ ಅವಳಿಗೆ ಕುಂಕುಮ ಕೊಡ್ತಾ ಇದ್ದೀನಿ. ನಮ್ಮ ಅಪ್ಪು ನಿಜ ಹೇಳಬೇಕಂದ್ರೆ ಇವತ್ತು ಯಾವ ಮಗಳಲ್ಲಿ ಎದ್ದಿದ್ದೋ ಗೊತ್ತಿಲ್ಲ, ಮಾರ್ನಿಂಗಿಂದ ನೈಟ್ವರೆಗೂ ನನಗೊಂದು ಚೂರು ಕೂಡ ತೊಂದರೆ ಕೊಟ್ಟಿಲ್ಲ. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತಿದೆ. ಯಾಕೆ ಅಂತಂದರೆ ಪ್ರತಿ ಸಲನೂ ತುಂಬ ಇದು ಮಾಡೋನು, ಬಟ್ ಹಬ್ಬದಲ್ಲಿ ತುಂಬಾ ನನಗೆ ಒಂಚೂರು ಗೋಡಿಕೊಂಡಿಲ್ಲ. ನಂಗೆ ಅದೇ ಒಂದು ಖುಷಿ. ಊಟಕ್ಕೆ 2 ಥರ ಪಲ್ಯ ಮಾಡಿದ್ದೆ, ಅನ್ನ, ಸಾಂಬಾರು, ಒಬ್ಬಟ್ಟು, ವಡೆ, ಮತ್ತು ಇನ್ನೇನು ಮಾಡಿದ್ದೆ, ಇದು ಬಾಳೆಹಣ್ಣಿನ ರಸಾಯನ ಅಂತ ಅಂದ್ಬಿಟ್ಟು ಹೋಳಿಗೆಗೆ ಇವ್ರ ಕಡೆಗೆಲ್ಲ ಬಾಳೆಹಣ್ಣಿನ ಸೀಕರಣೆ ಅಂತ ಮಾಡ್ಕೊತಾರೆ. ಸೊ ಅದನ್ನು ಮಾಡಿದೆ. ಇಷ್ಟೆಲ್ಲ ಅಡುಗೆ ಇವತ್ತು ಮಾಡಿದ್ದು ನನಗೆ ಫುಲ್ ಸುಸ್ತಾಗೋದೆ. 2 ಥರ ಪಲ್ಯ ಅಂದರೆ ಬೀನ್ಸ್ ಪಲ್ಯ ಮತ್ತು ಕೋಸುಂಬ್ರಿನ ಮಾಡಿದ್ದೆ. ಹೋಳಿಗೆ ಇಷ್ಟು ಮಾಡಿದ್ರೆ ಸಾಕಲ್ವ, ಬೇರೆ ಇನ್ನೇನು ಬೇಕು ಹೇಳಿ. ನಾನು ಇಷ್ಟು ಮಾಡಿದ್ದೆ ಹೆಚ್ಚು ನನಗೆ ಹೇಳಬೇಕು ಅಂತಂದರೆ. ಸೊ ಎಲ್ಲರಿಗೂ ಊಟಕ್ಕೆಲ್ಲ ಕರೆದಿದ್ವಲ್ಲ, ಅದಕ್ಕೆ ರೂಮ್ ಕಡೆಗೆ ಶಿಫ್ಟ್ ಮಾಡ್ಕೊಂಡಿದ್ದೆ. ಅಡುಗೆ ಮನೇಲಿ ರಂಕ್ಲಾಗಬಾರ್ದು ಅಂತ ಅಂದ್ಬಿಟ್ಟು. ಸೊ ಎಲ್ಲನೂ ನೋಡಿ ಈ ರೀತಿ ಎಲ್ಲ ಜೋಡಿಸ್ಕೊಂಡ್ಬಿಟ್ಟಿದ್ದೀನಿ, ಪ್ರತಿಯೊಂದು ಹಿಂಸೆ ಆಗಬಾರ್ದು. ಏಕೆಂದರೆ ಹಸ್ಬೆಂಡು ಬರ್ತಾರೆ ನನಗೆ ಊಟ ನೀಡೋದಕ್ಕೆ. ನಮ್ಮ ಅಪ್ಪು ಉಪ್ಪಿನಕಾಯಿ ತೊಗೊಂಡೋಗಿ ನೀಡ್ತಾ ಇದ್ದಾನೆ ಎಲ್ಲರಿಗೂ. ಸೊ ಎಲ್ಲರದು ಊಟ ಆಯಿತು, ಊಟ ಎಲ್ಲ ಆಯಿತು. ಮತ್ತೆ ಊಟ ಆದಮೇಲೆ ಕೆಲವರು ಬಂದರು ಕುಂಕುಮಕ್ಕೆ, ಮತ್ತೆ ಎಲ್ಲ ಹಾಸ್ದೆ. ನೆಕ್ಸ್ಟು ನೋಡಿ ಬರ್ತಾ ಇದ್ದಾರೆ ಒಬ್ರೊಬ್ಬರೇ, ಯಾಕಂದರೆ ಅವರು ಕೂಡ ಕುಂಕುಮ ಕೊಡೋರು ಇರ್ತಾರಲ್ವ, ಅವ್ರದ್ದು ಎಲ್ಲ ಮುಗಿಸ್ಕೊಂಬರ್ಬೇಕಲ್ವ. ಸೊ ಅದಕ್ಕೆ ಸ್ವಲ್ಪ ಲೇಟಾಗಿ ಬರ್ತಾ ಇದ್ದಾರೆ.
ಈ ಕಡೆ ನಮ್ಮ ಹಂಸನ ಫ್ರೆಂಡು ಅಮ್ಮ ಅವರು ನಾವು ತುಂಬ ಕ್ಲೋಸ್ ಆಗಿದ್ದೀವಿ. ಒಂದೇ ಸ್ಕೂಲಿಗೆ ಹೋಗ್ತಾರಲ್ವಾ, ಸೊ ಸ್ವಲ್ಪ ಒಂದೇ ಮನೆ ಹತ್ರ ಇರೋದ್ರಿಂದ ತುಂಬ ಕ್ಲೋಸ್ ಆಗಿದ್ದೀವಿ. ಚಿಕ್ಕಮಂಗ್ಳೂರವರು ಇವರು. ಸೊ ಪಾಪ ಅವ್ರು ಹೇಳ್ತಿರು ವಿಡಿಯೋ ಎಲ್ಲ ಮಾಡಬೇಡಿ ಅಂತ. ಪರವಾಗಿಲ್ಲ ಬಿಡಿ, ನೀವು ನನ್ನ ಫ್ರೆಂಡ್ ಅಲ್ವಾ ಅಂತ ಹೇಳ್ಬಿಟ್ಟು ಪಾಪ ವಿಡಿಯೋ ಮಾಡ್ತಿದ್ದೆ. ಅವ್ರು ಏನೂ ಅಂದ್ಕೊಳ್ಳಿಲ್ಲ, ಬಟ್ ಅವ್ರಿಗೇನೋ ಒಂಥರ ಆಗ್ತಿತ್ತು. ನೀವೇನು ಅಷ್ಟೇನು ಫೇಸ್ ಕಾಣಿಸಲ್ಲ ಬಿಡಿ, ಟೆನ್ಷನ್ ತಗೋಬೇಡಿ ಅಂತ ಹೇಳಿ ಅವ್ರಿಗೆ ಸಮಾಧಾನ ಮಾಡಿದೆ. ಮತ್ತು ಇನ್ನೊಂದು ಏನಂದರೆ ಅವರು ನೀವು ಯಾವ ಥರ ಪೂಜೆ ಮಾಡ್ತಿರೋ ನಂಗೆ ಗೊತ್ತಿಲ್ಲ, ನೀವೇ ಮಾಡಿ ಬನ್ನಿ ಹೇಳ್ಕೊಡಿ ಅಂದರು. ನೀವು ಮನೇಲಿ ಹೇಗೆ ಮಾಡ್ತಿರೋ ಅದೇ ಥರನೇ ಪೂಜೆ ಮಾಡಿ, ಅಲ್ಲಿ ಪೂಜೆಗೆ ಅದು ಇದು ಅಂತ ಏನಿಲ್ಲ ಅಂತ ಹೇಳಿದೆ. ಸರಿ ಅಂತ ಪಾಪ ಅವರು ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಇವತ್ತಿನ ವ್ಲಾಗ್ ನೋಡಿದ್ರಲ್ಲ, ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಸ್ನೆಲ್ಲ ನೀವು ನೋಡ್ಬೋದು. ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಕ್ಲೋಸ್ ಮಾಡೋಣ. ಥ್ಯಾಂಕ್ ಯು ಆಲ್, ಬಾಯ್.